ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪಾದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಭಾಳಷ್ಟು ಅದ್ಭುತವಾದಂಥ ವಿಚಾರಗಳನ್ನು ಪರಮಾನುಭವಬೋಧೆ 5ನೇ ಸಂಧಿ ಒಳಗೆ ಇವತ್ತಿನ ಆಧಾರದ ವಿಷಯ 23ನೇ ಸೂತ್ರವನ್ನು ನಾವು ನೋಡೋಣ. ಯಾಕಂತಂದ್ರೆ ಈ ಒಂದು ಬೃಹದಾರಣ್ಯಕ ಉಪನಿಷತ್ತಿನ ಯಾಜ್ಞವಲ್ಕ್ಯ ಮತ್ತು ಮೈತ್ರೇಯದೇವಿಯ ಸಂವಾದವಾದಂಥದ್ದು, ವರ ಸಂವಾದವಾಗಿರುವಂಥದ್ದು. ಇದು ಭಾಳಷ್ಟು ವಿಚಾರಗಳನ್ನು ಅವರು ಹೇಳ್ತಾರೆ 23ನೇ ಪದ್ಯದಲ್ಲಿ. ಯಾವಾಗ ಇದು ಸಮಾಧಿ ಸ್ಥಿತಿ ಅಂದ್ರೆ ನಾನು ಪರಬ್ರಹ್ಮ ಸ್ವರೂಪ ಇದ್ದೀನಿ ಅನ್ನುವಂಥದ್ದು, ಆ ಮನಸ್ಥಿತಿ ಅಲ್ಲಿರುವಂಥದ್ದು. ಭಾಳಷ್ಟು ವಿಚಾರಗಳ ಬಗ್ಗೆ ಹೇಳಿದ್ದಾರೆ. ಯಾಕಂತಂದ್ರೆ ಈ ಸಮಾಧಿ ಸ್ಥಿತಿ ಒಳಗೆ ಆ ಒಂದು ಪರಬ್ರಹ್ಮ ಸ್ವರೂಪ ನಾನು ಇದ್ದೀನಿ ಅನ್ನುವಂಥ ಭಾವ ಇರುವಂಥದ್ದು. ಅಂಥ ಒಂದು ಸಮಾಧಿ ಸ್ಥಿತಿ ನಾವು ಮಾಡ್ಕೊಳ್ಬೇಕಾಗಿತ್ತು ಅಂತಂದಾಗ ಭಾಳಷ್ಟು ನಾವು ಆ ಸಾಧನೆಯನ್ನು ಮಾಡಬೇಕಾಗ್ತದೆ ಅಂತನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಹಿಂದೆ ಕೂಡ ಭಾಳಷ್ಟು ಹೇಳಿದ್ದಾರೆ ಅವರು. ಇಂಥ ಸಮಾಧಿಯನ್ನು ಮಾಡಬೇಕಾದ್ರೆ ಎಲ್ಲೆಲ್ಲಿ ಅನ್ನುವಂಥದ್ದು ಕೂಡ ಅವ್ರು ಹೇಳಿದರು. ಯಾಕಂದರೆ ಎಲ್ಲಿ ಯಾವಾಗ ತನಗೆ ಆ ಜಾಗದಲ್ಲಿ ವಿಘ್ನಗಳು ಉಂಟಾಗ್ತಾವ, ಅಲ್ಲಿ ಅವನ ಸಮಾಧಿ ಸ್ಥಿತಿ ಮಾಡ್ಕೊಳ್ಳಿಕ್ಕೆ, ಯಾಕಂದ್ರೆ ಆ ಶುದ್ಧವಾದ ಚೈತನ್ಯ ಸ್ವರೂಪವೇ ನಾನು ಇದ್ದೀನಿ ಅನ್ನುವಂಥ ಭಾವ ಬರುವಂಥದ್ದು ಸಮಾಧಿ ಸ್ಥಿತಿಯಲ್ಲಿ ಇರ್ತದೆ. ಈ ಭಾವ ಬರಬೇಕಾಗಿತ್ತು ಅಂತಂದ್ರೆ ಹಿಂದೆ ಕೂಡ ಹಲವಾರು ವಿಚಾರ ಹೇಳಿದ್ರೆ, ಪುಣ್ಯಗೆ ಒಂದು ಸ್ಥಳದಲ್ಲಿ ಏಕಾಗ್ರ ಭಾವದಿಂದ ಈ ಸಮಾಧಿ ಅಭ್ಯಾಸವನ್ನು ಮಾಡಬೇಕು ಅಂತ ಹೇಳಿದರು. ಈ ರೀತಿ ನಾವು ಇಲ್ಲಿ ಯೋಗಾಭ್ಯಾಸಕ್ಕೆ ಅನುಕೂಲವಾದಂಥ ಯೋಗ್ಯವಾದಂಥ ಮಿತಾಹಾರಗಳನ್ನು ಸೇವನೆ ಮಾಡಬೇಕನ್ನುವಂಥದ್ದು ಕೂಡ ಹೇಳಿದರು ಅವರು. ಮತ್ತು ಈ ಸಮಾಧಿ ಸ್ಥಿತಿಯನ್ನು ನಾವು ಮಾಡ್ಕೊಳ್ಬೇಕಾದಾಗ ಅವರು ಹೇಳ್ತಾರೆ ಯಾವ ರೀತಿ ಇರಬೇಕನ್ನುವಂಥ ವಿಚಾರಗಳನ್ನು ಹೇಳ್ತಾರೆ. ಊಟಕ್ಕೆ 23ನೇ ಸೂತ್ರದಲ್ಲಿ ಹೇಳ್ತಾರೆ, ಊಟಕ್ಕೆ ವಿಷಯಕ್ಕೆ ಮರುಗು ತಿಪ್ಪಾತಂಗೆ ಕೂಟ ಒಪ್ಪುದೇ ಶಿವಪದ ದೊಡು ಅಂತ ಹೇಳ್ತಾರೆ ಅವರು. ಅಂದರೆ ಈ ಊಟ ಅಂದರೆ ಭೋಜನ ಅನ್ನುವಂಥದ್ದು. ಈ ವಿಷಯ ಸುಖಕ್ಕೆ ಕಳವಳ ಪಡುವಂಥವನಿಗೆ, ಅಂದರೆ ಬರೀ ಅದ್ರ ಬಗ್ಗೆನೇ ಯೋಚನೆ ಮಾಡುವಂಥವನಿಗೆ, ಸುಖರೂಪವಾದಂಥ ನಿನ್ನ ಸ್ವರೂಪದಲ್ಲಿ ಅಲ್ಲಿ ಆ ಸ್ವರೂಪದ ಸ್ಥಿತಿ ನಿನಗೆ ಅಳವಡ್ತದೇನಂದ್ರೆ ಆಗಂಗಿಲ್ಲ. ಯಾಕಂದ್ರೆ ಮನಸ್ಸು ಎಲ್ಲಿ ಹೋಗಿರ್ತದೆ ಅಂದರೆ ವಿಷಯಗಳ ಕಡೆಗೆ ಹೋಗಿರ್ತದೆ ಅಲ್ಲ. ಮನಸ್ಸು ಎಲ್ಲಿ ಹೋಗಿರ್ತದೆ ಅಂತಂದ್ರೆ ವಿಷಯಗಳ ಕಡೆ ಹೋಗಿರ್ತದೆ, ಭೋಜನದ ಕಡೆ ಹೋಗಿರ್ತದೆ. ಆ ರೀತಿಯಾಗಿ ಇದರಿಂದ ಏನಾಗ್ತದೆ, ಸಮಾಧಿ ಸ್ಥಿತಿ ನಿನಗೆ ಅಳವಡಂಗಿಲ್ಲ, ಆ ಸುಖ ಸ್ವರೂಪದ ಆನಂದ ನಿನಗಾಗಂಗಿಲ್ಲ. ಅದಕ್ಕೆ ಈ ಮೃಷ್ಟಾನ್ನ ಭೋಜನದ ಅಪೇಕ್ಷೆಯನ್ನಾಗಿರ್ಬೋದು, ವಿಷಯ ಸುಖದ ಅಪೇಕ್ಷೆಯನ್ನು ಮಾಡಬಾರ್ದು. ಈ ರೀತಿಯಾಗಿ ಹೇಳುತ್ತಾರೆ ಅವರು. ಒಂದು ವೇಳೆ ಆ ಒಂದು ಅದರಲ್ಲೇ ನೀ ಅಪೇಕ್ಷೆ ಇಟ್ಕೊಂಡು ಕುಂತಿದ್ದೆ ಆದ್ರೆ ನಿನ್ನ ಸ್ವಯಂ ಪ್ರಕಾಶ ರೂಪನಾದಂಥ ಅಂಥ ಒಂದು ಸ್ವರೂಪದಲ್ಲಿ ನೀನು ಇರಕ್ಕೆ ಸಾಧ್ಯ ಇಲ್ಲ. ಅದರಿಂದ ನೀನು ಕೆಲವೊಂದು ಸದ್ಗುಣಗಳಿಂದ ಕೂಡ್ಕೊಂಡಿರ್ಬೇಕಾಗ್ತದೆ, ಮಿತಾಹಾರವನ್ನು ತಗೊಳ್ಬೇಕಾಗ್ತದೆ ಅನ್ನುವಂಥದ್ದನ್ನು ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಈಗ ಏನು ಹೇಳಿದರು ಅವರು ಅಂತಂದ್ರೆ, ಸದ್ಗುಣ ಉಳ್ಳಂಥವನ್ನಾಗಬೇಕು ಯೋಗಿ. ಯೋಗಿ ಹೆಂಗಿರ್ತಾನಂತಂದ್ರೆ ಭಾಳಷ್ಟು ಸಂಪಾದನೆ ಮಾಡಬೇಕು, ಏನಾದರೂ ಆಸ್ತಿ ಸಂಪಾದನೆ ಮಾಡಬೇಕು, ಆಮೇಲೆ ಏನಾದರೂ ದುಡ್ಡು ಮಾಡ್ಕೊಳ್ಬೇಕು, ಅಥವಾ ವೈಭೋಗದ ಜೀವನ ಮಾಡ್ಬೇಕಂತ ಆಸೆ ಇರ್ತದಂದ್ರೆ ಇರಂಗಿಲ್ಲ. ಯೋಗಿ ಭಿಕ್ಷಾನ ಜೀವನವನ್ನು ಮಾಡುವಂಥವನು.
ಯೋಗಿ ಏನು ಮಾಡ್ತಾನೆ, ಭಿಕ್ಷಾನ್ನವನ್ನು ಸ್ವೀಕಾರ ಮಾಡ್ತಿರ್ತಾನೆ, ಭಿಕ್ಷಾನ್ನವನ್ನು ಮಾಡ್ತಾಯಿರ್ತಾನೆ, ಭಿಕ್ಷೆ ಮಾಡ್ತಿರ್ತಾನೆ. ಭಿಕ್ಷಾಟನ ಸಂದರ್ಭದಲ್ಲಿ ಕೆಲವ್ರು ಹೇಳ್ತಾರೆ, ಅಲ್ಲ ಭಿಕ್ಷಾವನ್ನು ಮಾಡಬೇಕಾಗ್ತದೆ ಯೋಗಿ ಅಂತ ಹೇಳ್ತಾರೆ. ಮಾಡುವಂಥ ಸಂದರ್ಭದಲ್ಲಿ ಕೆಲವರು ಬೈತಾರೆ, ಕೆಲವ್ರು ನಿಂದೆ ಮಾಡ್ತಾರೆ. ಏನಾಗ್ಯದ ನಿನಗೆ, ಹೊಡೆದ್ರೆ ನಿನ್ನ ಶರೀರವನ್ನು ನೋಡಿದ್ರೆ ಇಂಥ ಒಂದು ಚಂದ ದುಡ್ಕೊಂಡು ತಿನ್ನೋಕೆ ಏನಾಗ್ಯದ, ಭಾಳಷ್ಟು ನಿಂದೆ ಮಾಡ್ತಾರೆ. ಅಲ್ಲಿ ಜಯ ಅಪಜಯಗಳೂ ಕೂಡ ಬರ್ತಾವೆ. ಅದರಿಂದ ಯೋಗ ಅಭ್ಯಾಸ ಮಾಡುವಂಥವನು, ಈ ಸಮಾಧಿ ಸ್ಥಿತಿಯ ಅಭ್ಯಾಸವನ್ನು ಮಾಡುವಂಥವನು ಅತೀಗ ಈ ಥರ ಸ್ತುತಿ ಮಾಡುವಂಥದ್ದಾಗಿರ್ಬೋದು, ಯಾರಾದರೂ ಬೈಯುವಂಥದ್ದಾಗಿರ್ಬೋದು, ನಿಂದೆ ಮಾಡುವಂಥದ್ದಾಗಿರ್ಬೋದು, ಇಂಥವೆಲ್ಲ ಏನಾಗ್ತದೆ ಭಿಕ್ಷಾಟನೆಯ ಸಮಯದಲ್ಲಿ ನಡೀತಾವೆ. ಆವಾಗ ನಡೆದಾಗ ಅದನಿಗೆ ಏನಾಗ್ತದೆ, ಒಂಥರ ಮನಸ್ಸಿಗೆ ನೋವಾಗಿ ಯೋಗ ಅಭ್ಯಾಸಕ್ಕೆ ತೊಂದರೆ ಆಗ್ತದಲ್ಲ ಅಂತ ಶಂಕೆ ಮಾಡಿದ್ರ. 1ನೇ ನುಡಿಯಲ್ಲಿ ಹೇಳ್ತಾರೆ, ಏನು ಹೇಳ್ತಾರ ನೋಡೋಣ. ಜಲಜಾಕ್ಷಿ ಮೈತ್ರಿ ಅಲಸದೆ ಅಭ್ಯಾಸವನ್ನು ಒಲಿದು ಮಾಳ್ಪಾತನು, ಆ ಸ್ತುತಿ ನಿಂದೆ ಗೆಲುವ ಅಪಜಯ ಮಿವರೋಳು ಸಮತಾ ಬುದ್ಧಿ ನಿಲೆ ಭಿಕ್ಷಾಟನವನ್ನು ಆಚರಿಪನು ಅಂತ ಹೇಳ್ತಾರೆ. ಯಾಕಂತಂದ್ರೆ ಇಲ್ಲಿ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಹೌದು, ಈ ಯಾವ ರೀತಿ ಅಂತಂದ್ರೆ ಜಲಜಾಕ್ಷಿ ಅಂದರೆ ಕಮಲದಂತೆ ಕಣ್ಣುಳ್ಳಂಥ ಮೈತ್ರಾದೇವಿಯ ವರ್ಣನೆ ಮಾಡ್ತಾರೆ. ಮತ್ತು ಅಲಸದೆ ಅಭ್ಯಾಸವನ್ನು ಒಲಿದು ಅಂದ್ರೆ ಯಾವುದೇ ಅಲಸ್ಯ ಮಾಡದೇ ಇರುವಂಥದ್ದು, ಅಲಸ್ಯ ಮಾಡ್ದೇ ಇದು ಯೋಗ ಅಭ್ಯಾಸವನ್ನು ಬಹಳಷ್ಟು ಪ್ರೀತಿಯಿಂದ ಮಾಡ್ತಕ್ಕಂಥದ್ದು. ಅಷ್ಟೇ ಕೇಳುವಂಥದ್ದು ಕೂಡ ನೋಡ್ರಿ. ನಾವೆಷ್ಟು ಅಲಸದೆ ಅಂತ ಹೇಳ್ತಾರೆ, ಇಲ್ಲರಿ ಒಂದು ತಾಸು ಮಲಿಗೆದ್ರ ಐತಲ್ರಿ 4 ಗಂಟೆಗೆ ಯಾರು ಕೊಡ್ತಾರಂತ ಅನ್ನೋಂಗಿಲ್ಲ. ಅಲಸದೆ ಇಲ್ಲಿ ಬೇಸರ ಪಟ್ಕೊಳ್ಳೋಂಗಿಲ್ಲ. ಇಲ್ಲಿ ಸುಮ್ಮ ಕುಂತು ಕೇಳಬೇಕು. ಈ ಯಾವುದೇ ಆಗಲಿ ಒಂದು ಪರಮಾರ್ಥದಲ್ಲಿ ಈ ಅಭ್ಯಾಸ ನೋಡ್ರಿ, ಈ ಅಭ್ಯಾಸ ಮಾಡಬೇಕಾದ್ರೂ ಕೂಡ, ಸಮಾಧಿ ಸ್ಥಿತಿ ಅಭ್ಯಾಸ ಮಾಡಬೇಕಾದ್ರೂ ಕೂಡ ಅಲ್ಲಿ ಏನಾಗ್ತದೆ ಅಂತಂದ್ರೆ ಯಾವುದೇ ಒಂದು ಅಲಸ್ಯ ಮಾಡದೆ ಯೋಗ ಅಭ್ಯಾಸವನ್ನು ಪ್ರೇಮವುಳ್ಳವನಾಗಿ ಅದರ ಬಹಳಷ್ಟು ಖುಷಿಯಿಂದ ಒಲಿದು ಈ ಮಾಡುವಂಥವನು ಅಂದ್ರೆ ಮಾಳ್ಪಾತನು ಅಂತ ಹೇಳ್ತಾರೆ, ಮಾಡುವಂಥವನು. ಆತಗೇನಾಗ್ತದೆ ಅಂದರೆ ಇಲ್ಲಿ ಯೋಗಿಗೆ ಸನ್ಯಾಸಿಗೆ ಭಿಕ್ಷವೇ ಚಂದ ಅಂತ ಹೇಳ್ತಾರೆ. ಯೋಗಿಗೆ ಭಿಕ್ಷಾಟನೆ ಮಾಡಿ ತಂದು ಊಟ ಮಾಡ್ತಾನಂತ. ಅಂತ ಮಾಡುವಂಥ ಕಾಲಕ್ಕೆ ಸ್ತುತಿ ಮಾಡ್ತಾರೆ, ಕೆಲವರು ಪೂಜಿಸ್ತಾರೆ ಕೆಲವರು. ಯಾಕಂದ್ರೆ ಕೆಲವ್ರು ಏನಾಗ್ಯದ, ಇವ್ನು ದುಡ್ಕೊಂಡು ತಿನ್ನೋಕೆ ಏನಾಗ್ಯದ, ದುಡಿಲಾರ್ದ ಭಿಕ್ಷಾಟನೆಗೆ ಬರ್ತಾರ ಅಂತ ಕೆಲವ್ರು ಹೇಳುತ್ತಾರೆ. ಯಾಕಂದರೆ ಈ ಮಾತು ನಿಜಗುಂಡ್ರಿಗೆ ಕೂಡ ಹೇಳಿದ್ದಾರೆ ಈ ಮಾತು. ಯಾಕಂತಂದ್ರೆ ಅವರು ಮನೆ ಬಿಟ್ಟು ಯಾವಾಗ ಅವರು ಗುರುಗಳ ಹತ್ರ ಹೋಗಬೇಕಾದಾಗ, ಭುಜಲಿಂಗ ಗುರುಗಳ ಹತ್ರ ಹೋಗಬೇಕಾದಾಗ ದಾರಿಯಲ್ಲಿ ಭಿಕ್ಷೆ ಮಾಡಿದ್ರು. ಅವರು ಮಾಡಿದಾಗ ನಾನಾ ರೀತಿಯಿಂದ ಮಾಡಿದರು. ಏನಾಗಿದೆ, ಕಡಿದ್ರೆ 4 ತುಂಡು ಹಾಕ್ತಾರ, ದುಡ್ಕೊಂಡು ತಿನ್ನೋಕೆ ಏನಾಗಿದೆ, ಭಿಕ್ಷಾಟನೆಗೆ ಬರ್ತೀರಿ ಅಂತ ಬೈದರು, ನಿಜಗುಂಡ್ರಿಗೆ ಬೈದ್ರು ಅಂತ ನೋಡ್ರಿ. ಅದಕ್ಕೆ ಗೊತ್ತಾಗಂಗಿಲ್ಲ, ಇವರು ಗುರುಗಳದಾರ, ಇವ್ರು ತಿಳ್ಕೊಂಡಾರದಾರ, ನಾವು ಹಿಂಗೆ ಅನ್ನಬಾರ್ದು ಅಂತ ಗೊತ್ತಾಗಂಗಿಲ್ಲ. ಯಾಕಂದರೆ ಆ ಭಿಕ್ಷಾಟನೆ ಮಾಡುವಾಗ ಯಾರು ಯಾವ ರೀತಿಯಿಂದ ಬೈತಾರಂತ ಹೇಳೋಕ್ಕಾಗಲ್ಲ. ಈ ರೀತಿ ಯೋಗಿಯು ಭಿಕ್ಷಾಟನೆ ಮಾಡುವಂಥ ಕೆಲವು ಕಾಲಕ್ಕೆ ಕೆಲವರು ಸ್ತುತಿ ಮಾಡ್ತಾರೆ, ಕೆಲವರು ಪೂಜಿಸ್ತಾರೆ. ಯಾಕಂದ್ರೆ ಆ ಸಂದರ್ಭದಾಗ ಇದ್ದವ್ರಿಗೆ ಗೊತ್ತಾಗ್ತದೆ, ಕೆಲವು ಸ್ವಲ್ಪ ಅನುಭವ ಮಾಡ್ಕೊಳ್ಬೇಕು. ಯಾಕಂತಂದರೆ ಇಲ್ಲಿ ಒಂದು ಇದ್ರಾಗ ಒಬ್ರು ಇದ್ದಾರೆ, ಗೌರಮ್ಮ ಅಂತ ಹೇಳ್ಬಿಟ್ಟು, ಗೌರಮ್ಮಕ್ಕ ಅಂತ ಒಬ್ರು ಇದ್ದಾರೆ, ಇದರಲ್ಲಿ ಕೇಳ್ತಿರ್ಬೇಕು. ಬಟ್ ಅವರಿಗೆ ಅದರ ಅನುಭವ ಬೇಕಾಗಿತ್ತು ಒಂದು ಸ್ವಲ್ಪ. ನೋಡೋಣ ನನ್ನ ಮನಸ್ಸು, ಅವರು ಮತ್ತು ಸಿದ್ಲಿಂಗು ಅವರು ಒಂದು ಸ್ವಲ್ಪ ಇದರ ಅನುಭವ ಮಾಡಿಕೊಂಡ್ರು ಅವರು. ಯಾಕಂದರೆ ನಮ್ಮ ಮನಸ್ಸನ್ನು ನಾವು ಪರೀಕ್ಷೆ ಮಾಡ್ಕೊಳ್ಬೇಕಾದಾಗ ಕೆಲವೊಂದೊಂದು ಸಲ ಇದು ಸಣ್ಣದಲ್ಲ, ಇದು ಭಿಕ್ಷೆ ಬೇಡುವಂಥದ್ದು ಸಣ್ಣ ಕೆಲಸ ಅಲ್ಲ. ಅದು ನಾವು ಅಂತೀವಿ ಖರೆ, ಏನು ಭಿಕ್ಷೆ ಬೇಡುವಂಥವ್ರು ಅಂತೇಳ್ಬಿಟ್ಟು. ಆದ್ರೆ ಸ್ತುತಿ ನಿಂದೆ ಸಾಮಾನ್ಯ ಅಲ್ಲ, ಅಷ್ಟೊಂದು ಮನಸ್ಸಿಗೆ ನೋವಾಗುವಂಥ ಒಂದು ಘಟನೆಗಳು ನಡೀತಾವಲ್ಲಿ. ಯಾಕಂದ್ರೆ ಅವ್ರು ಮಾಡಬೇಕಾದಾಗ ಕೆಲವರು ಹಂಗಂತದ್ದು ಉಂಟು, ಹಿಂಗಂತದ್ದು ಉಂಟು, ಕೆಲವೊಂದು ಅನುಭವಗಳು ಅವರಿಗೆ ಆಯಿತು. ಹೇಳ್ತೀನಿ, ನಾನು ಕೇಳಿದ್ದೀನಿ. ಬಟ್ ಅವರು ಆ ಸ್ಥಿತಿ ಸ್ವಲ್ಪ ಅನುಭವ ತೊಗೊಂಡ್ರು ಅವರು. ಇಲ್ಲಿ ಯೋಗಿ ಭಿಕ್ಷಾಟನ ಮಾಡುವಂಥ ಕಾಲಕ್ಕೆ ಕೆಲವರು ಸ್ತುತಿ ಮಾಡ್ತಾರೆ, ಕೆಲವರು ಪೂಜಿಸ್ತಾರೆ, ಕೆಲವರು ಆರಾಮಾಗಿ ಕೊಡ್ತಾರೆ, ಕೆಲವರು ಕೊಡೋಂಗಿಲ್ಲ. ಅದಕ್ಕೆ ಈ 2 ರೀತಿಯಿಂದ ನಡೀತಾವ. ಇವೆರಡೂ ರೀತಿಗಳನ್ನು ಏನದಾವ, ಇವೆರಡುಗಳನ್ನು ಹಿಗ್ಗದೆ ಬೈದರು ಅಂತಂದುಗಳನ್ನೇ ಕುಗ್ಗಂಗಿಲ್ಲ.
ಮತ್ತು ಅವ್ರು ಭಾಳ ಸ್ತುತಿ ಮಾಡಕತ್ತಾರ, ನಮ್ಗೆ ಖುಷಿಯಾಗಿ ಹೊಗಳಕತ್ತಾರ ಅಂತಂದ್ರೆ ಹಿಗ್ಗಂಗಿಲ್ಲ. ಸಮಾನ ಬುದ್ಧಿ ಉಳ್ಳವನಾಗಿ ಭಿಕ್ಷಾಟನವನ್ನು ಮಾಡುವಂಥವ್ರು ಭಾಳ ಶ್ರೇಷ್ಠ ನೋಡ್ರಿ. ಎರಡೂ ಸಮಾನವಾಗಿ ತೊಗೊಳ್ಬೇಕು. ಯಾವುದು ಸ್ತುತಿ ಮಾಡಿದಾಗ ನಾವು ಖುಷಿ ಪಡುವಂಗಿಲ್ಲ, ಮತ್ತು ನಿಂದೆ ಮಾಡಿದಾಗ ದುಃಖ ಪಡುವಂಗಿಲ್ಲ. ಎರಡನ್ನ ಸಮಬುದ್ಧಿ ಉಳ್ಳಂಥವನಾಗಿ ಭಿಕ್ಷಾಟನವನ್ನು ಮಾಡಬೇಕು. ಅದರಿಂದ ಅವನು ಯೋಗದ ಅಭ್ಯಾಸಕ್ಕೆ ವಿಘ್ನಗಳು ಬರೋಂಗಿಲ್ಲ ನೋಡ್ರಿ. ಅದಕ್ಕೆ ಇವೇನು ಮೊದಲ ವಿಘ್ನಗಳು ಇವು. ಯಾರೋ ನಿಂದೆ ಮಾಡಿದಾಗ ಮನಸ್ಸು ವಿಚಲಿತ ಆಗಿಬಿಡ್ತದೆ, ಚಂಚಲ ಆಗಿಬಿಡ್ತದೆ, ಹಿಂಗಂದ್ರಲ್ಲಂತ ನೋವಾಗ್ತದೆ. ಅವನ್ನ ಅದು ಅಷ್ಟು ಆ ಥರ ಏನಂದ್ರೆ ಸೀರಿಯಸ್ ಆಗಿ ತೊಗೊಳಂಗಿಲ್ಲ. ಅದನ್ನು ಸಮತ್ವ ಭಾವದಿಂದ ಸ್ವೀಕಾರ ಮಾಡುವಂಥದ್ದು. ಈ ರೀತಿ ಭಾವ ಮಾಡಿಕೊಂಡಾಗ ಯೋಗ ಅಭ್ಯಾಸಕ್ಕೆ ವಿಘ್ನಗಳು ಬರೋಂಗಿಲ್ಲ. ಈಗ ಇಷ್ಟೇ ಅಂತಲ್ಲ, ಈಗ ನಾವು ಶ್ರವಣ ಮಾಡ್ತೀವಿ ಅಂದಾಗ ಭಾಳಷ್ಟು ನಮಗೂ ವಿಘ್ನಗಳು ಬಂದಂಗೆ ಆಗ್ತದೆ, ಏನೇನೋ ಕೆಲಸ ಕಾರ್ಯಗಳು ಬಂದಂಗೆ ಆಗ್ತಾವೆ. ಇವೆಲ್ಲವುಗಳನ್ನು ನಿವಾರಿಸಿ ಬಂದೇನು ಕೂತ್ಕೊಳ್ಳೋದಿರ್ತದಲ್ಲ, ಇದು ಒಂದು ಈ ಶ್ರವಣ ಸ್ಥಿತಿಗೆ ನಾವು ಈ ಸಾಧನೆ ಮಾಡುವಂಥದ್ದಕ್ಕೆ ಯಾವ ರೀತಿಯಿಂದ ಅಡಚಣೆಗಳು ಬರೋಂಗಿಲ್ಲ. ನಾವು ಯಾವ ಸಮತ್ವ ಭಾವದಿಂದ ಏನೇ ಆದರೂ ಕೂಡ ನಾವು ಸಮತ್ವ ಭಾವದಿಂದ ತೊಗೊಳ್ಳುವಂಥದ್ದು ಭಾಳ ಮುಖ್ಯ ಇರ್ತದೆ. ಅದ್ರಾಗ ಸ್ಪೆಷಲ್ ಯೋಗಿಗೆ ಕೂಡ ಹಾಗೆ ಇರ್ತದೆ. ಯಾಕಂದ್ರೆ ಜಾಗ ಬಿಟ್ಟು ಜಾಗ ಹೋಗಿರ್ತಾನೆ, ಸಮಾಧಿ ಸ್ಥಿತಿ ಮಾಡ್ಕೊಳಕ್ಕಂತ ಹೋಗಿರ್ತಾನೆ, ಅಲ್ಲಿ ಭಿಕ್ಷಾಟನೆ ಮಾಡಬೇಕಾಗ್ತದೆ. ನಾನಾ ರೀತಿಯಿಂದ ನಾನಾ ಥರದ ಜನ ಮಾತಾಡ್ಕೋತಿರ್ತಾರೆ. ಅಲ್ಲಿ ಸಮತ್ವ ಭಾವ ಇರಬೇಕಾದಂಥದ್ದು ಭಾಳ ಮುಖ್ಯವಾಗಿರ್ತದೆ. ಮತ್ತು ಎರಡನೇ ನುಡಿಯಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ ಅಂತಂದ್ರೆ, ಈಗ ಯೋಗಿಯು ಸದ್ಧರ್ಮ ಪರರಾದ ಭಕ್ತರಲ್ಲಿ ಭಿಕ್ಷೆಯನ್ನು ಬಿಡ್ತಕ್ಕಂಥ. ಯಾಕಂದರೆ ಎಲ್ಲರ ಹತ್ರ ಭಿಕ್ಷೆ ಬೇಡುವಂಗಿಲ್ಲ ಯಾರು ಯೋಗಿ ನೋಡ್ರಿ. ಅದಕ್ಕೆ ತಗೊಳ್ಳುವಂಥದ್ದು ಕೊಡುವಂಥದ್ದು ಎರಡೂ ಭಾಳಷ್ಟು ಮುಖ್ಯ. ಕೊಡುವಂಥವ್ರು ಒಳ್ಳೆಯವ್ರಿಗೆ ಕೊಡಬೇಕು, ಸತ್ಪಾತ್ರಕಂ ದಾನಂ ಅಂತ ಹೇಳಿದ್ರೆ. ಆದರೆ ತಗೊಳ್ಳುವಂಥವ್ರು ಒಳ್ಳೆಯವ್ರ ಹತ್ರನೇ ತೊಗೊಳ್ಬೇಕು. ಎಲ್ಲರ ಕಳ್ಳರು ಕಾಕರು ಅಂಥವ್ರ ಬಳಿ ಈ ಭಿಕ್ಷೆ ತೊಗೊಂಡ್ರು ಕೂಡ ಯೋಗ್ಯ ಅಲ್ಲ ಅವರಿಗೆ. ಅದಕ್ಕೆ ಇಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು, ಯಾಕಂದ್ರೆ ನಾವು ಒಳ್ಳೆಯವ್ರ ಹತ್ರ ಯಾಕೆ ತೊಗೊಳ್ಬೇಕು, ಒಳ್ಳೆಯದನ್ನ ಇವಾಗ ಭಾಳಷ್ಟು ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ನ್ಯಾಯಯುತವಾದಂಥ ನಮ್ಮ ದುಡ್ಡು ಇತ್ತು, ಒಳ್ಳೆ ಥರದಿತ್ತು ಅಂತಂದ್ರೆ ಅದು ಒಳ್ಳೆ ರೀತಿಯ ಭಾವನೆಗಳನ್ನು ಹುಟ್ಟಿಸ್ತದೆ, ಒಳ್ಳೆ ಮನಸ್ಸಿನ ಒಂದು ಸ್ಥಿತಿಗಳನ್ನು ಉತ್ಪನ್ನ ಮಾಡ್ತದೆ. ಅದೇ ಒಂದು ನಾವು ಕಳ್ಳತನ ಮಾಡಿ ಇನ್ನೊಬ್ರಿಗೆ ಮೋಸ ಮಾಡಿ ಆ ದುಡ್ಡುಗಳನ್ನು ಕಬಳಿಸ್ಕೊಂಡು ನಾವು ತಿಂದ್ರೆ ನಮ್ಮ ಭಾವನೆಗಳು ವರ್ತನೆಗಳು ಎಲ್ಲ ಅಧರ್ಮದ ಕೆಲಸ ಇಡಿಸ್ಬಿಡ್ತಾವೆ. ಅರ್ಥ ಮಾಡ್ಕೋಬೇಕು. ಭಾಳಷ್ಟು ಸೂಕ್ಷ್ಮ ಇದಾವೆ. ಇದು ಒಂಥರ ಈ ಗಣಿತ ಇದ್ದಂಗೆ. ಇದು ಈ ಜಗತ್ತೇ ಏನು ಪರಮಾತ್ಮಂದು ಹೆಂಗದಂದ್ರೆ ಒಳ್ಳೆ ಸೂತ್ರಗಳು ಇದ್ದಂಗೆ ಇವೆಲ್ಲ. ಅದಕ್ಕೆ ಒಂದು ದೃಷ್ಟಾಂತ ಕೂಡ ಹೇಳ್ತಾರೆ, ಮಾಡಬಾರ್ದು ಹಂಗೆ ಮಾಡಿಸ್ಬಿಡ್ತದೆ. ಒಬ್ಬ ಜ್ಞಾನಿ ಎಲ್ಲ ಊರಿಗೆ ಹೋಗ್ತಿದ್ದ, ಒಬ್ಬ ಸಾಧು ಹೋಗ್ತಾ ಇರ್ಬೇಕಾದ್ರೆ ಮಠದಾಗಿದ್ದ, ಚಂದ ಕಸ ಗುಡಿಸ್ಕೊಂಡು ತನ್ನ ಮಠವನ್ನು ನೋಡಿಕೊಂಡು ಭಾಳ ಆನಂದವಾಗಿದ್ದ. ಯಾವುದೋ ಒಂದು ಊರಿಗೆ ಹೋಗ್ಬೇಕಂತ ದಾರಿಗೆ ಬಂದ. ಅಲ್ಲಿ ಒಂದು ಊರಿತ್ತು, ರಾತ್ರಿ ಆಗಿಬಿಡ್ತು, 8-9 ಗಂಟೆ ಆಗಿಬಿಡ್ತು. ಅವರು ಪಾಪ ಭಕ್ತರು ಮಾಡುವಂಥವ್ರು ಇದ್ದರು. ಅವ್ರಂದ್ರೆ ಅಲ್ಪ ಇವಾಗ ರಾತ್ರಿ ಆಗ್ಯದಲ್ಲ, ಬಂದು ನಮ್ಮ ಮನೆಗೆ ಒಂದು ದಿವಸ ಇದ್ಕೊಂಡು ಬೆಳಗ್ಗೆ ಹೋಗೋಕಂತೀರಿ ತಗೊಳ್ರಿ ಅಂತಂದ್ರೆ ಅವರು. ಆತ ಹೌದು ಖರೇನ ರಾತ್ರಿ ಆಗ್ಯದ, ನಡೀತಾ ಹೋಗೋದು ಕಷ್ಟ ಆಗ್ತದೆ, ನಾ ಇದ್ರೆ ಆಯ್ತಂತ ಆತ ಅಲ್ಲೇ ಉಳ್ಕೊಂಡ. ಅವ್ರ ಮನ್ಯಾಗ ಏನು ಒಂದು ಹಸು ಇತ್ತು, ಹಸು ಹಾಲು ಹಿಂಡ್ಕೊಂಡು ಅದನ್ನು ಮಾರಿ ಜೀವನ ಮಾಡುವಂಥವ್ರು. ಅವತ್ತು ಏನೂ ಇರಲಿಲ್ಲ ಅವ್ರ ಮನ್ಯಾಗ. ಊಟಕ್ಕೆ ಮಾಡ್ಬೇಕಂದ್ರೆ ಅಕ್ಕಿ ಕೂಡ ಇರಲಿಲ್ಲ. ಅವ್ರಂದ್ರೆ ಎಲ್ಲೋ ಒಂದಿಷ್ಟು ಅಂಗಡಿ ಒಳಗೆ ಒಂದಿಷ್ಟು ಅಕ್ಕಿ ತೊಗೊಂಬಂತ ಮಗನಿಗೆ ಕಳಿಸಿದ್ರು. ಒಂದು ಸ್ವಲ್ಪ ಏನೋ ಒಂದು ಅವ್ರಿಗೆ ಹೇಳ್ಬಿಟ್ಟು ನಾಳೆ ಕೊಡ್ತೀವಿ ಅಂತ ಹಂಗೆ ಹೇಳ್ಬಿಟ್ಟು ತೊಗೊಂಡು ಬಾ ಅಂದ್ರೆ, ಇಡು ಒಂದು 2-3 ಅಂಗಡಿ ಹೋಗಿಸಿ ಇದು ಎಷ್ಟದ ಅಂತ ಅನ್ನೋದ್ರಾಗ ಒಂದಿಷ್ಟು ಅಕ್ಕಿ ತೊಗೊಂಡು ಜಮಾ ಮಾಡ್ಕೊಂಡು ಕಿಸಿ ಒಂದಿಷ್ಟು ಅಕ್ಕಿ ತೊಗೊಂಡು ಬಂತು. ಒಂದು ಗ್ಲಾಸ್ನಷ್ಟು ಅಕ್ಕಿ ನೋಡ್ತೀನಿ ಅಂತ ತೊಗೊಂಡು ಕಿಸಿ ಅದಕ್ಕೆ ಕಳುವು ಮಾಡ್ಕೊಂಡೆ ಬಂದುಬಿಡ್ತದೆ. ಅಂದಾಗ ಈ ಅಕ್ಕಿ ಹೆಂಗದವಂತ ಹಿಂಗೆ ನೋಡ್ತಾ ಒಂದು ಇಡೀ ಒಳಗೆ ಕೈ ಹಿಡಿತೀವಲ್ಲ, ಅಕ್ಕಿ ಹಿಂಗೆ ನೋಡ್ತಲ್ಲ, ಹಂಗೆ ತೊಗೊಂಡು ಬಂದದ್ದು ಇತ್ತು. ಅದು ಬಂದು ಅದನ್ನು ಒಂದು ಗ್ಲಾಸಿನಷ್ಟು ಇತ್ತು ಅಕ್ಕಿ, ಅನ್ನ ಮಾಡಿ ಊಟಕ್ಕೂ ಕೊಟ್ಟರೆ ಅದಕ್ಕೆ ಊಟ ಮಲಗಿದ. ಆದ್ರೆ ಆ ಊಟ ಮಾಡಿ ಮಲಗಿದ್ನಲ್ಲ, ಆತನ ಮನಸ್ಸಿನಾಗ ಏನೋ ಒಂಥರ ಚಂಚಲ ಭಾವ ಶುರುವಾಗಿಬಿಡ್ತು. ಮುಂಜಾನೆ ಸ್ವಲ್ಪ 4 ಗಂಟೆಗೆ ಎಚ್ಚರ ಆಯಿತು. ಆತಿಗೆ ಅನಿಸ್ತು ಹಸು ಹಾಲು ಹಿಂಡುತ್ತದ, ಇದ್ರ ಮೇಲೆ ಜೀವನ ಮಾಡ್ತಾರೆ. ಈ ಹಸುನ ನನ್ನ ಮಠಕ್ಕೆ ಒಯ್ದೀನಿ ಅಂತಂದ್ರೆ ನಾನು ದಿನ ಹಾಲು ಮೊಸರು ಉಣ್ಕೊಂತ ಎಷ್ಟು ಚಂದ ಇರ್ಬೋದಲ್ಲ, ಇದನ್ನು ಅವ್ರು ಮಲಿಗ್ಯಾರ, ಹೆಂಗೋ ಮಲಿಗ್ಯಾರ, ನಾ ಇದನ್ನ ಹಸುನ ತೊಗೊಂಡು ಹೋಗ್ಬಿಡ್ಬೇಕು ಅನ್ನುವಂಥ ಭಾವ ಬಂತು. ಕೊನೆಗೆ ಎದ್ದು 4 ಗಂಟೆ 5 ಗಂಟೆ ಆಗಿತ್ತು. ಹಸುನ ಇದು ಕಟ್ಟಿದ್ರು, ಅದನ್ನು ಬಿಚ್ಕೊಂಡ ತೊಗೊಂಡು ಹೊಂಟ್ಬಿಟ್ಟ.
ಹೋಗ್ತಾ 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 6-7 ಗಂಟೆ ಆಯಿತು. ಅಥವಾ ಹೊಟ್ಟೆಗಿರುವಂಥ ಊಟ ಕೂಡ ಅಲ್ಲಿ ಕರಗಿಬಿಟ್ಟಿತ್ತು. ಮುಂದೆ ಹೋದ ಒಂದು ನೀರು ಹರಿಯುವಂಥ ಒಂದು ಹಳ್ಳ ಥರ ದೊಡ್ಡ ನದಿ ಥರ ಇತ್ತು. ಅಲ್ಲಿ ಹೋಗಿ ಯಾಕಂತಂದರೆ 6-6:30 ಅಷ್ಟಾಗಿತ್ತು, ಬೆಳಕಾಯಿತು. ಅವನಿಗೆ ಸ್ವಲ್ಪ ಎಚ್ಚರಿಕೆ ಬರೋಕ್ಕತ್ತು. ನಾನು ಈ ಹಸುನ ತೊಗೊಂಡು ಬಂದೆ, ನನಗೆ ಯಾಕೆ ಬಂತು ಈ ದುರ್ಗುಣ? ಯಾಕಂದ್ರೆ ನಾನು ಯಾವತ್ತೂ ಈ ಥರ ಬಯಸಿದಂಥವನಲ್ಲ, ನನ್ನ ಮನಸ್ಸು ಹಿಂಗ್ಯಾಕಾಯಿತು ಅಂತ ಯೋಚನೆ ಶುರುವಾಯಿತು. ಈತ ಮನ್ಯಾಗ ಇದ್ದತ್ತ ಒಂದು ಕರು ಇತ್ತಲ್ಲ, ಆ ಕರುನ ಕರ್ಕೊಂಡು ಓಡೋಗಕತ್ತಿದ್ದ, ಓಡಿ ಬರಾಕತ್ತಿದ್ದ. ಬಂದು ತಡೀರಿ ಗುರುಗಳೇ, ತಡೀರಿ ಅಂತ ಕೈ ಮಾಡ್ತಿದ್ದ. ಈತ ಸುಮ್ಮ ಕೂತ್ಕೊಂಡು ಬಿಟ್ಟಿದ್ದ. ಈ ಕರುನ ತೊಗೊಂಡೋದ. ಅಲ್ಪ, ನಿನಗೆ ಹಸು ಬೇಕಾಗಿತ್ತಂದ್ರೆ ನಾವೇ ಈ ಕರುವಿನ ಜೊತೆ ನಾವೇ ಹೊಡೆದು ಕಳಿಸ್ಬಿಡ್ತಿದ್ವಲ್ಲ, ನಿನಗೆ ಯಾಕೆ ಹಿಂಗೆ ಕದ್ಕೊಂಡು ಬಂದ್ರಿ ಅಂತಂದ. ಅಲ್ಲ, ನನ್ನ ಮನಸ್ಸು ಹೆಂಗಾಯ್ತು ಗೊತ್ತಾಗಿಲ್ಲ ನನಗೆ. ನಾನು ಹೆಂಗೆ ಕದ್ಕೊಂಡು ಬಂದೆ, ನಾನು ಇದನ್ನು ಹೆಂಗೆ ಕದ್ಕೊಂಡು ಬಂದೆ? ನೀವು ನಿನ್ನೆ ಊಟ ಕೊಟ್ಟರಿಲ್ಲ ನನಗೆ, ಎಂಥದಿತ್ತು ಅದು, ಹೆಂಗಿತ್ತು ಅಂತೆಲ್ಲ ವಿಚಾರ ಮಾಡಿದಾಗ ನಮ್ಮ ಮಗ ಹಿಂಗೆ ಮಾಡಿದ ಅಂತ ಹೇಳಿದರು. ಹೇಳುವಂಥ ಉದ್ದೇಶ ಏನಂದ್ರೆ, ನಮ್ಮ ಊಟದ್ದೇನು ಸಾತ್ವಿಕ ಇರ್ತದ ಅದೇ ಪ್ರಕಾರನೇ ಅದಕ್ಕೆ ಕಾರಣ ಆಗಿರುವಂಥ ಏನು ನಮ್ಮದು ಆಹಾರ ಅದು ಏನು ಇರ್ತದ, ಅದಕ್ಕೆ ಕಾರಣ ಆಗಿರುವಂಥ ದುಡ್ಡು ಆಗಿರ್ಬೋದು, ಏನೇ ಆಗಿರ್ಬೋದು, ದುಡಿತ ಆಗಿರ್ಬೋದು, ಅದು ಕೂಡ ನ್ಯಾಯಯುತವಾಗೇ ಇರಬೇಕಾಗ್ತದೆ. ಅದು ನ್ಯಾಯಯುತವಾದಂತಹ ಒಂದು ಆಹಾರ ಇರಲಿಲ್ಲ ಅಂದ್ರೆ ಏನಾಗ್ತದ? ಇನ್ನೊಬ್ಬರ ಕಡೆಯಿಂದ ಕಳ್ಳತನ ಮಾಡಿದ್ದು, ಇನ್ನೊಬ್ರಿಗೆ ಮೋಸ ಮಾಡಿ ತಿಂದದ್ದು, ಅದು ನಮ್ಮ ಮನಸ್ಥಿತಿಗಳನ್ನು, ನಮ್ಮ ಮನಸ್ಸನ್ನು, ನಮ್ಮ ಮಕ್ಕಳ ಮನಸ್ಸನ್ನು ಎಲ್ಲವನ್ನ ಹಾಳು ಮಾಡಿಬಿಡ್ತದ. ಹಾಗಾಗಿ ಮಹಾತ್ಮರು ಇಲ್ಲಿ ಯೋಗಿಗಳು ತಮ್ಮ ಸಾಧನೆ ಮಾಡುವಂಥ ಒಂದು ಸ್ಥಿತಿಯಲ್ಲಿ ಅವರು ಒಂದು ಸದ್ಧರ್ಮ ಪರರಾದಂಥ ಈ ಒಂದು ಭಕ್ತರಲ್ಲೇ ಭಿಕ್ಷೆ ಬೇಡುವಂಥದ್ದು ಮುಖ್ಯ ಆಗಿರ್ತದ. ಸಿಕ್ಕವ್ರ ಹತ್ರ ಅಂತ ಅಲ್ಲ. ಆ ರೀತಿಯಲ್ಲಿ ಒಳ್ಳೆ ಒಂದು ಸದ್ಧರ್ಮ, ಒಳ್ಳೆ ಸದ್ಗುಣಗಳಿಂದ ಕೂಡಿದಂಥವರು, ಅಂಥ ಭಕ್ತರಲ್ಲಿ ಭಿಕ್ಷೆಯನ್ನು ಬಿಡ್ತಕ್ಕಂಥದ್ದು ಯೋಗಿಗಳದು. ಅದಕ್ಕೆ ಎರಡನೇ ನುಡಿಯಲ್ಲಿ ಆ ಥರ ಪರಮ ಸಜ್ಜನರ, ಸತ್ಪುರುಷರ, ಸದ್ಧರ್ಮ ಪರರ ಭಕ್ತರ ಗ್ರಹಂಗಳ ನೈದಿ ತರಹದೊಡನೆ ಭಿಕ್ಷೆಯನ್ನು ಒಲವಿಂದ ಆಚರಿಸುವ ಅಭ್ಯಾಸದ ದಸೆಯೋಳು. ಏನು ಹೇಳ್ತಾರೆ ಪರಮ ಸಜ್ಜನರ ಅಂದ್ರೆ ಒಳ್ಳೆ ಸದ್ಗುಣಗಳುಳ್ಳಂಥವ್ರು, ಸತ್ಪುರುಷರ ಅಂದ್ರೆ ಸ್ವರೂಪ ಜ್ಞಾನ ಉಳ್ಳವರ. ಏನು ಹೇಳ್ತಾರೆ? ಮೈತ್ರಾ ದೇವಿಗೆ ಹೇಳ್ತಾರೆ ನೋಡ್ರಿ. ಮೈತ್ರಾ ದೇವಿಗೆ ಹೇಳ್ತಾರೆ. ಯಾಕಂದ್ರೆ ಈ ಒಂದು ಒಳ್ಳೆಯ ಭಾವ ಇರಬೇಕು, ಮೈತ್ರಿ ಗುಣ ಇರಬೇಕು, ಮತ್ತು ಕೆಲವು ಸದ್ಗುಣಗಳಿಂದ ಕೂಡಿರಬೇಕು. ಇಂಥ ಕೂಡಿದ ಸಜ್ಜನರಲ್ಲಿಯೂ ಮತ್ತು ಸ್ವರೂಪ ಜ್ಞಾನವುಳ್ಳಂತಹ ಜ್ಞಾನಿಗಳಲ್ಲಿಯೂ ಈ ರೀತಿ ಅವರು ಸ್ವೀಕಾರ ಮಾಡುವಂಥದ್ದು. ಮತ್ತು ಒಳ್ಳೆಯ ದಾನ ಧರ್ಮ ಪರ ಅದರಲ್ಲಿ ನಿರತರಾಗಿರುವಂಥವರಿಗೆ ಅವರಂಥಲ್ಲಿಯೂ, ಮತ್ತು ಏನು ಹೇಳ್ತಾರೆ, ಅನನ್ಯ ಪ್ರೇಮ ಲಕ್ಷಣ ಭಕ್ತಿಯಿಂದ ಕೂಡಿದವರಲ್ಲಿಯೂ, ಅನನ್ಯ ಅಂದರೆ ಭಾಳಷ್ಟು ಭಕ್ತಿಪರವಾಗಿರ್ತಾರವರು, ಅಂಥವರಲ್ಲಿಯೂ ಭಿಕ್ಷೆಯನ್ನು ಬೇಡ್ತಕ್ಕಂಥದ್ದು. ನೋಡ್ರಿ, ಅದ್ಭುತವಾಗಿ ಹೇಳ್ತಾರೆ. ಯಾಕಂದ್ರೆ ಅವ್ರು ಹೆಂಗಂದ್ರೆ ಸಜ್ಜನರಾಗಿರಬೇಕು, ಒಳ್ಳೆ ಭಾವನೆಯಿಂದ ಕೂಡಿರಬೇಕು, ಪರಿಶುದ್ಧ ಮನಸ್ಸುಳ್ಳಂಥವ್ರಾಗಿರಬೇಕು, ಮತ್ತು ಕೆಲವು ಸಲ ಸ್ವರೂಪ ಜ್ಞಾನ ಉಳ್ಳಂಥವ್ರಾದರೂ ಆಗಿರಲಿ, ಮತ್ತು ಅವರು ಇನ್ನೂ ದೊಡ್ಡ ಜ್ಞಾನಿಗಳು. ಅಂಥ ದೊಡ್ಡ ಜ್ಞಾನಿಗಳಲ್ಲಿ ಕೂಡ ತಗೊಳ್ಬಹುದು, ಒಳ್ಳೆಯದು. ಮತ್ತು ಅದು ಆಗಲಿಲ್ಲ, ದಾನ ಧರ್ಮಾದಿಗಳಲ್ಲಿ ಅವರು ನಿರತರಾಗಿರುವಂಥವ್ರಾಗಿರ್ಬೋದು, ಮತ್ತು ಭಕ್ತಿಯಲ್ಲಿ ಬಹಳಷ್ಟು ಇದ್ದಂಥವ್ರಾಗಿರ್ಬೋದು, ಅನನ್ಯ ಪ್ರೇಮ ಲಕ್ಷಣ ಉಳ್ಳಂಥವ್ರು ಆಗಿರ್ಬೋದು. ಅಂಥವ್ರ ಹತ್ರ ಭಿಕ್ಷೆಯನ್ನು ಬೇಡುವಂತಾರೆ ಯೋಗಿಗಳು. ಅಂಥವ್ರ ಹತ್ರ ಭಿಕ್ಷೆ ಬೇಡಬೇಕಾಗ್ತದ. ಅನ್ಯ ಜನರಲ್ಲಿ ಭಿಕ್ಷೆಯನ್ನು ಬೇಡ್ಕೂಡ್ದು. ನೋಡ್ರಿ, ಯಾಕಂದ್ರೆ ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಭಿಕ್ಷೆ ಬೇಡುವಂಥದ್ದು ಕೂಡ ಒಳ್ಳೆಯವರಲ್ಲೇ ತೊಗೊಳ್ಬೇಕು ಅವರು. ಅದಕ್ಕೆ ಈ ಭಿಕ್ಷೆ ಕೊಡಬೇಕಾದ್ರೂ ಕೂಡ ಒಳ್ಳೆಯವರಿಗೆ ಕೊಡಬೇಕಾಗ್ತದೆ. ಅದಕ್ಕೆ ಅನ್ಯ ಜನರಲ್ಲಿ ಭಿಕ್ಷೆಯನ್ನು ಬೇಡ್ಕೂಡ್ದು. ಯಾಕಂದ್ರೆ ಪಾಪದಿಂದ ಸಂಪಾದಿಸಿದಂಥ ಏನ್ರಿ ಆ ದುಡ್ಡಾಗಿರ್ಬೋದು, ಅನ್ನ ಆಗಿರ್ಬೋದು, ಅದು ಏನಾಗ್ತದೆ ಯೋಗಕ್ಕೆ ವಿಘ್ನ ಉಂಟು ಮಾಡ್ತದೆ ಅಂತ ಹೇಳ್ತಾರೆ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಅದಕ್ಕೆ ಮನಸ್ಸು ಕೂಡ ನಾವು ಇನ್ನು ನಮ್ಮ ಲೌಕಿಕದಾಗ ನಾವು ವಿಚಾರ ಮಾಡಿದ್ರೆ, ಯಾವುದೋ ಒಂದು ಪಾಪದ ದುಡ್ಡಿನಿಂದ ನಾವು ಮಕ್ಕಳಿಗೆ ಬೆಳೆಸಿದ್ವಿ ಅಂದ್ರೆ ಮಕ್ಕಳಲ್ಲಿ ಅಧರ್ಮ ಆ ಒಂದು ಭಾವ ಮನಸ್ಸು ಕೆಟ್ಟು ಹೋಗ್ಬಿಡ್ತದೆ. ನೋಡ್ರಿ, ಆ ಥರ ಮಾಡಿಸ್ತದದು. ಯಾವುದು ಅದ್ರ ಫಲ ಅದಕ್ಕೆ ಪ್ರತಿಯೊಂದಕ್ಕೂ ಫಲಗಳು ಅದಾವೆ. ಅಲ್ಲೇನಾಗ್ತದೆ, ಅಧರ್ಮದ ಕೆಲಸಗಳನ್ನು ಮಾಡಕ್ಕೆ ಹಚ್ಚಿಬಿಡ್ತದ. ಅದಕ್ಕೆ ಮಹಾತ್ಮರು ಹೇಳ್ತಾರೆ,
ಪಾಪದಿಂದ ಸಂಪಾದಿಸಿದಂಥ ಅನ್ನವು ಅದೇನಾಗ್ತದ, ಯೋಗಕ್ಕೆ ವಿಘ್ನವನ್ನು ಉಂಟು ಮಾಡ್ತದ ನೋಡ್ರಿ. ಅದಕ್ಕೆ ಈ ರೀತಿ ಮಾಡೋದ್ರಿಂದ ಅಂಥದ್ದನ್ನು ತ್ಯಾಗ ಮಾಡಬೇಕಾಗ್ತದೆ. ಯಾರು? ಯೋಗಿ. ಅಂಥ ಒಂದು ಪಾಪದಿಂದ ಸಂಪಾದಿಸಿದಂತಹ ಒಂದು ದುಡ್ಡು ಇರ್ಬೋದು, ಅನ್ನ ಆಗಿರ್ಬೋದು, ಅದನ್ನು ತ್ಯಾಗ ಮಾಡಬೇಕು, ಅದನ್ನು ಸ್ವೀಕಾರ ಮಾಡಬಾರ್ದು ಅಂತ ಹೇಳ್ತಾರೆ. ಈ ರೀತಿಯಾಗಿ ಹೇಳುವಂಥದ್ದು. ಮತ್ತೀಗ 3ನೇ ನುಡಿಯಲ್ಲಿ ಹೇಳ್ತಾರೆ, ಭಕ್ತಿಯಲ್ಲಿ ಯಾವ ಯಾವ ಅನ್ನವನ್ನು ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು ಹೇಳ್ತಾರೆ. ಎಲ್ಲ ಭಿಕ್ಷೆಯಲ್ಲಿ, ಇದು ಮಿಸ್ಟೇಕ್ ಆಗ್ಯದ, ಭಿಕ್ಷೆಯಲ್ಲಿ ಯಾವ ಯಾವ ಅನ್ನವನ್ನು ಸ್ವೀಕಾರ ಮಾಡಬೇಕು ಗೊತ್ತಾಗಂಗಿಲ್ಲಲ್ಲ ನೋಡ್ರಿ. ಭಾಳಷ್ಟು ಅದ್ಭುತವಾಗಿ ಹೇಳಿದ್ದಾರೆ ನಿಜಗೊಂಡ್ರು. ನಮಗೆ ಗೊತ್ತಿರ್ಲಾರ್ದಾಗ ಭಾಳಷ್ಟು ಆಶ್ಚರ್ಯ ಆಯಿತು. ನಿಜ ಅಲ್ಲಪ್ಪ. ಅದಕ್ಕೆ ಏನಾದರೂ ನೋಡ್ರಿ, ನಮ್ಗೆ ಪ್ರತಿಯೊಂದಕ್ಕೂ ಲೌಕಿಕದಲ್ಲಿ ನಮಗೊಂದು ಕಾನೂನು ಅನ್ನೋದೊಂದು ಐತೆ. ನಮಗೇನು ಗೊತ್ತಿರಲಿಲ್ಲ ಅಂದ್ರೆ ಕಾನೂನ್ದಾಗ ಹಿಂಗೆ ಐತ್ರಿ, ನಾವು ಇದೇ ಪ್ರಕಾರ ನಡ್ಕೋಬೇಕು, ಇದು ಕಾನೂನಿಗೆ ಇಲ್ಲರಿ, ಇದು ಮತ್ತು ನಮಗೆ ಮುಂದೆ ಶಿಕ್ಷೆ ಆಗ್ತದೆ, ಇದರಿಂದ ಏನಾಗ್ತದೆ, ತೊಂದರೆ ಆಗ್ತದೆ ಅಂತ ನಾವು ಬಿಡ್ತೀವಿ. ಆದರೆ ಪರಮಾರ್ಥದಲ್ಲಿ ನಮಗೆ ಕೆಲವೊಂದು ರೂಲ್ಸ್ಗಳೇ ಗೊತ್ತಿಲ್ಲ ಹೆಂಗೆ ಅಂತ ಹೇಳಿಬಿಟ್ಟು. ಇದಕ್ಕೂ ಕಾನೂನು ಇರುವಂಥದ್ದು ಯಾವುದು? ವೇದ ಉಪನಿಷತ್ತುಗಳು. ಪ್ರತಿಯೊಬ್ಬರು ಇದರ ಆಧಾರ ಇಟ್ಕೊಂಡು ನಾವು ಅದೇ ಪ್ರಕಾರ ನಡ್ಕೊಳ್ಳುವಂಥದ್ದೇ ಭಾಳ ಯೋಗ್ಯವಾಗಿರುವಂಥದ್ದು. ನಾವು ಇದರಲ್ಲಿ ಏನು ಮಾಡ್ತೀವಿ, ಯಾರೋ ಏನೋ ಒಂದು ಗುರುಗಳಂತ ಒಂದು ವೇಷಭೂಷಣ ಹಾಕ್ಕೊಂಡು ಬಂದು ಯಾರ್ಯಾರು ಏನೇನೋ ಹೇಳಿದ್ರೆ ಅದೇ ಸತ್ಯ ಅಂತ ನಂಬ್ಕೊಂಡ್ಬಿಡ್ತೀವಿ. ಅದು ಭಾಳ ತಪ್ಪು. ಅದು ಏನೇನೋ ಹೇಳೋದು, ಇಲ್ಲರಿ ನಿಮ್ಗೆ ಒಳ್ಳೇದಾಗ್ತಿದ್ರೆ ಒಂದು ತಾಯಿ ತಕ್ಕೊಡ್ತೀನಿ ಅಂದರೆ ಇವು ನಂಬಿ ಬಿಡೋದು, ಒಂದು ನಿಂಬೆಹಣ್ಣು ಕೊಡ್ತೀವ್ರಿ ಅನ್ನೋಂಥದ್ಗಳನ್ನೇ ನಂಬಿ ಬಿಡೋದು, ನಿಮಗಿಂತ ಚಲೋ ಆಗ್ತದೆ ಅಂದ್ಗಳನ್ನೇ ನಂಬಿ ಬಿಡೋದು. ಎಷ್ಟೋ ಒಂದು ಗೊಂದಲಗಳು ಆಗಿಬಿಡ್ತಾವೆ ಇಲ್ಲಿ. ಯಾಕೆ? ಕರೆಕ್ಟಾಗಿ ಗೊತ್ತಿಲ್ಲ, ರೂಲ್ಸ್ ಗೊತ್ತಿಲ್ಲ ಕರೆಕ್ಟಾಗಿ. ಇಷ್ಟೆಲ್ಲ ಅದಾವ. ಭಾಳಷ್ಟು ಇಲ್ಲಿ ಗೊಂದಲಗಳಾಗ್ತಾವೆ, ಗದ್ದಲುಗಳಾಗ್ತಾವೆ, ಮೋಸ ಆಗ್ತದೆ. ಯಾಕಂದರೆ ಕರೆಕ್ಟಾಗಿ ಕಾನೂನೇ ಗೊತ್ತಿಲ್ಲಲ್ಲ. ಇಲ್ಲಿ ಕೂಡ ಏನು ಹೇಳ್ತಾರೆ, ಭಿಕ್ಷೆಯಲ್ಲಿ ಯಾವ ಅನ್ನವನ್ನು ಸ್ವೀಕಾರ ಮಾಡಬೇಕು ಯೋಗಿ. ಏನು ಭಾಳ ರೊಕ್ಕಗಳು ತೊಗೊಳ್ಬೇಕಾ ಅಥವಾ ಏನೇನು ಭಿಕ್ಷೆಯನ್ನು ಸ್ವೀಕಾರ ಮಾಡಬೇಕು, ಊಟಕ್ಕೆ ಏನೇನು ತೊಗೊಳ್ಬೇಕು ಅನ್ನುವಂಥದ್ದನ್ನು 3ನೇ ನುಡಿಯಲ್ಲಿ ಹೇಳ್ತಾರೆ. ಜಲ, ತಕ್ರ, ದಧಿ, ದುಗ್ಧ, ಫಲಹ ನೋಡ್ರಿ, ಹವಿ ಮತ್ತು ಯಜ್ಞೋಪಯೋಗಿ. ಇಲ್ಲಿ ಹೇಳ್ತಾರೆ ಫಲ, ಹವಿ, ಯಜ್ಞ ಮತ್ತು ತಿಲ ಪಿಣ್ಯಕಾದಿಗಳೆಲ್ಲವೂ ನಲುವಿಂದೆ ಯೋಗಿ ಭಿಕ್ಷೆಯೋಳು ಅನುಕರಿಪುದು ಲಲನೆ ಲೇಸ್ ಅಭ್ಯಾಸ ಗತಿಗಿದು ಅಂತ ಹೇಳ್ತಾರೆ. ಜಲ ಅಂದ್ರೇನು? ನೀರು. ತಕ್ರ ಅಂದ್ರೆ ಮಜ್ಜಿಗೆ, ದಧಿ ಅಂದರೆ ಮೊಸರು, ದುಗ್ಧ ಅಂದರೆ ಹಾಲು, ಫಲ ಅಂದರೆ ಹಣ್ಣುಗಳು, ಹವಿ ಅಂದರೆ ಈ ಯಜ್ಞ ಮಾಡುವಂಥದ್ದು ಇರ್ತದಲ್ಲ ಅನ್ನ, ಆ ಯಜ್ಞಕ್ಕೆ ಬಳಸುವಂಥವು ಅನ್ನ ಅಂತ ಹೇಳ್ತಾರೆ ಅವರು. ಮತ್ತು ಏನು ಹೇಳ್ತಾರೆ, ಅಜ್ಜ ಅಂತಂದ್ರೇನು? ತುಪ್ಪ ಅಂತ ಹೇಳ್ತಾರೆ. ತಿಲ ಪಿಣ್ಯಕ ಅಂತಂದ್ರೆ ಎಳ್ಳು ಚಟ್ನಿ ಅಂತ ಹೇಳ್ತಾರೆ. ತಿಲ ಪಿಣ್ಯಕಾದಿಗಳೆಲ್ಲವ ಅಂತ ಹೇಳ್ತಾರೆ. ತಿಲ ಪಿಣ್ಯಕಾದಿಗಳೆಲ್ಲವ. ಈ ರೀತಿಯಾಗಿ ನೋಡ್ರಿ, ಆದಿಗಳೆಲ್ಲವೂ ಅಂತ ಹೇಳ್ತಾರೆ. ಆದಿಗಳೆಲ್ಲವ ಅಂದರೆ ಈ ಮೊದಲಾದವುಗಳೆಲ್ಲವು. ಇಲ್ಲಿ ಕೂಡ ಏನಂತಾರೆ, ಜಲ, ತಕ್ರ, ದಧಿ, ದುಗ್ಧ, ಫಲ, ಹವಿ, ಏನಂತಂದ್ರೆ ಫಲ, ಹವಿ ಮತ್ತು ಅಜ್ಜೆ ತಿಲ ಪಿಣ್ಯಕಾದಿಗಳೆಲ್ಲವ ನಲುವಿಂದೆ ಯೋಗಿ ಇಲ್ಲಿ ಹೇಳ್ತಾರೆ. ಯಾಕಂದರೆ ಭಿಕ್ಷೆಗಳನ್ನು ಕರಿಪುದುಲನೆ ಲೇಸ್ ಅಭ್ಯಾಸ ಗತಿಗಿದು ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರ ಅಂತಂದ್ರೆ, ಯೋಗಿ ತಾನು ಸದ್ಭಕ್ತರ ಮನೆಗೆ ಹೋಗ್ತಾನಲ್ಲ, ಅಥವಾ ಏನೇನು ಭಿಕ್ಷೆಗಳನ್ನು ಬೇಡ್ಕೋಬೇಕು ತೊಗೊಳ್ಬೇಕು ಅಂತಂದ್ರೆ ಅದರಲ್ಲಿ ಭಾಳಷ್ಟು ಹೇಳ್ತಾರೆ. ನೀರನ್ನು ತೊಗೊಳ್ಳುವಂಥದ್ದು, ಮಜ್ಜಿಗೆ ತೊಗೊಳ್ಳುವಂಥದ್ದು, ತುಪ್ಪ ತೊಗೊಳ್ಳುವಂಥದ್ದು, ಹಾಲು ತೊಗೊಳ್ಳುವಂಥದ್ದು, ಆಮೇಲೆ ಹಣ್ಣಿನ ಪದಾರ್ಥಗಳನ್ನು ತೊಗೊಳ್ಳುವಂಥದ್ದು. ಈ ರೀತಿ ಭಿಕ್ಷೆಯನ್ನು ಬಿಡಬೇಕಾಗ್ತದೆ. ಇವುಗಳನ್ನು ಕೇಳಿ ತೊಗೊಳ್ಳುವಂಥದ್ದು, ಅವ್ರ ಭಿಕ್ಷೆಯನ್ನು ಈ ರೀತಿ ಹಾಕುವಂಥದ್ದು. ಈ ರೀತಿ ಮಾಡೋದ್ರಿಂದ ಏನಾಗ್ತದೆ, ಯೋಗ ಅಭ್ಯಾಸಕ್ಕೆ ಅನುಕೂಲ ಆಗ್ತದೆ. ಇದು ಯೋಗ ಅಭ್ಯಾಸಕ್ಕೆ ಅನುಕೂಲ ಆಗೋದ್ರಿಂದ ಇವುಗಳನ್ನು ಆ ಯೋಗಿ ಸ್ವೀಕಾರ ಮಾಡಬೇಕು. ನೀರು, ತಕ್ರ ಅಂತಂದ್ರೆ ಮಜ್ಜಿಗೆ, ಮೊಸರು, ಹಾಲು, ಹಣ್ಣು ಇವೆಲ್ಲವುಗಳನ್ನು ಸ್ವೀಕಾರ ಮಾಡಬೇಕಾಗ್ತದೆ. ಅದು ಬಿಟ್ಟು ನಮಗೆ ಇಷ್ಟ ಇದ್ದದ್ದು ಅದು ಕೊಡ್ರಿ, ಇದು ಕೊಡ್ರಿ, ರುಚಿಕಟ್ಟಾದಂಥದ್ದನ್ನು ಮಾಡಿಕೊಡ್ರಿ ಅಥವಾ ಇಂಥದ್ದು ಕೊಡ್ರಿ ಅಂಥದ್ದು ಕೊಡ್ರಿ ಅಂತ ಹಂಗೆ ಕೇಳೋಂಗಿಲ್ಲ.
ಈ ರೀತಿ ಇವನ್ನ ಆತ ಭಿಕ್ಷೆಗೆ ಸ್ವೀಕಾರ ಮಾಡಬೇಕಾದಂಥದ್ದು ಭಾಳ ಯೋಗ್ಯವಾಗಿರುವಂಥದ್ದು ಅಂತ ಕೂಡ ಹೇಳ್ತಾರೆ. ಮತ್ತೇನು ಹೇಳ್ತಾರೆ, ಯೋಗಿಗಳಿಗೆ ಈ ಶೋಕ ಮೋಹಗಳನ್ನುಂಟು ಮಾಡದಂಥ ಮಣ್ಣು ಕಟ್ಟಿಗೆಗಳಿಂದ ರಚಿತವಾದಂಥ ಪಾತ್ರೆಗಳನ್ನು ತಗೊಳ್ಬೇಕು ಅಂತ ಹೇಳ್ತಾರೆ. ಅದರಲ್ಲೇ ತಗೊಳ್ಬೇಕು ಅವರು. ಮೈತ್ರಿ ತಿಳಿ ಪಾಣಿ ಪಾತ್ರೆಯಾಗಲಿ, ದಾರು ಪಾತ್ರೆಯಾಗಲಿ, ಮೃದ್ಕೃತಮಾದ ಪಾತ್ರೆಯಾಗಲಿ, ಯೋಗಿವರನಿಗಹುದು ಭಿಕ್ಷಾ ಪಾತ್ರೆಯೋಳ್ ಅಖಿಳ ಅನ್ನವಿದು ಸತ್ಯ. ನೋಡ್ರಿ ಏನು ಹೇಳ್ತಾರೆ, ಯೋಗಿಗಳು ಹೆಂಗಿರಬೇಕು ಅಂತ ಹೇಳಕತ್ತಾರ ಅವರು. ಏನನ್ನ ಸ್ವೀಕಾರ ಮಾಡ್ಕೊ ಸಾಧನೆ ಮಾಡಬೇಕಾದಾಗ, ಸಮಾಧಿ ಸ್ಥಿತಿ ಮಾಡಬೇಕಾದಾಗ ಇಂಥವೆಲ್ಲ ಭಾಳ ಮುಖ್ಯ ಆಗ್ತಾವಂತ ಹೇಳ್ತಾರೆ. ಯಾಕಂತಂದ್ರೆ ಎಲ್ಲವನ್ನ ಅವರು ತ್ಯಾಗ ಮಾಡಿರ್ತಾರೆ. ನಮಗೆ ಈಗ ಲೌಕಿಕದಲ್ಲಿ ನಾವು ಭಾಳಷ್ಟು ರಾಜ ವೈಭೋಗದಿಂದ ಮೆರಿತಿರ್ತೀವಲ್ಲ, ಇವನು ಬಯಸ್ತಾನೇನಂದ್ರಲ್ಲ, ನಿಜಗುಂಡ್ರು ಮಹಾರಾಜರು ಅವನ್ನೆಲ್ಲವನ್ನ ತ್ಯಾಗ ಮಾಡಿಬಿಟ್ರು. ಮಾಡಿ ಒಂದು ಜೋಳಿಗೆ ಹಾಕ್ಕೊಂಡು ಗುರುಗಳ ಹತ್ರ ಹೊಂಟ್ರು ಅವರು. ನಿಜಗುಂಡ್ರು ಮತ್ತು ಮಹಾಂತಪ್ಪ ಅಂತ ಅವ್ರ ಕೈಯಲ್ಲಿ ಮಂತ್ರಿ ಇರ್ತಾನಲ್ಲ, ಆತ ಇಬ್ಬರು ಸೇರ್ಕೊಂಡು ಹೋಗ್ತಾರೆ. ಆಗಿಂದಾಗೆ ತ್ಯಾಗ ಮಾಡ್ತಾರೆ ನೋಡ್ರಿ. ಎಲ್ಲ ವೈಭೋಗವನ್ನು ತ್ಯಾಗ ಮಾಡಿಬಿಟ್ಟು ಒಂದು ಜೋಳಿಗೆ ಹಾಕ್ಕೊಂಡೋಗಿ ಭಿಕ್ಷೆ ಬಿಡ್ಕೊಂತ ಹೋಗೋದಂದ್ರೆ ಸುಮ್ಮನೆ ಆಗ್ತದೇನ್ರಿ? ಎಷ್ಟಿರ್ಬೋದು ಶಕ್ತಿ ಅವ್ರ ಹತ್ರ. ಆ ರೀತಿಯಾಗಿ ಯೋಗಿಯು ಭಿಕ್ಷಾಟನೆ ಮಾಡುವಂಥ ಕಾಲದಲ್ಲಿ ಅಥವಾ ಮಣ್ಣಿನಿಂದಾಗಲಿ, ಕಟ್ಟಿಗೆಯಿಂದಾಗಲಿ, ಅಥವಾ ಕೈ ಮಣ್ಣಿಂದ ಪಾತ್ರೆ ಇರುವಂಥದ್ದಾಗಿರ್ಬೋದು, ಅಥವಾ ಕಟ್ಟಿಗೆಯಿಂದ ಮಾಡಿದಂಥದ್ದಾಗಿರ್ಬೋದು, ಅಥವಾ ಕೈ ಪಾತ್ರೆಯನ್ನಾಗಿ ಮಾಡಿಕೊಂಡು ಅನ್ನವನ್ನು ಸ್ವೀಕಾರ ಮಾಡ್ಬೇಕಂತ ಹೇಳ್ತಾರೆ. ಈ ಕೈ ಒಡ್ಡಿ ಇದನ್ನು ಕೈ ಬಗ್ಸಿ ತೊಗೊಂಡು ಅಲ್ಲಿ ಒಡ್ಡುವಂಥದ್ದು ಇರ್ತದೆ. ಇಲ್ಲಾಂದ್ರೆ ಮಣ್ಣಿನ ಪಾತ್ರೆ, ಇಲ್ಲಾಂದ್ರೆ ಕಟ್ಟಿಗೆದು ಈ ರೀತಿಯಾಗಿ ಮಾಡಿಕೊಂಡು ಅನ್ನವನ್ನು ಸ್ವೀಕಾರ ಮಾಡಬೇಕು. ಅದು ಬಿಟ್ಟು ಭಾಳಷ್ಟು ಚಲೋ ಪಾತ್ರೆ ಇರಬೇಕು, ಅದು ಇರಬೇಕು, ಇದು ಇರಬೇಕು ಅಂತ ಏನಿಲ್ಲ ಅಲ್ಲೇ. ಈ ರೀತಿ ಇರಬೇಕಾಗ್ತದ, ಈ ರೀತಿ ಸ್ವೀಕಾರ ಮಾಡಬೇಕಾಗ್ತದ ಅಂತ ಹೇಳ್ತಾರೆ ಅವರು. ಯೋಗೀಶ್ವರಂಗೆ ಭಿಕ್ಷಾಟನೆ ವಿಧಿ ನಿರೂಪಣೆ ಸೂತ್ರ 25ಕ್ಕೆ ಪದ 182 ಅಂತ ಹೇಳ್ತಾರೆ. ಈಗ ಮುಂದಿನ ವಿಚಾರದಲ್ಲಿ ನೋಡೋಣ. ಇಂದಿನ ಸೂತ್ರದಲ್ಲಿ ಯೋಗಾಭ್ಯಾಸಕ್ಕೆ ಅನುಕೂಲವಾದಂಥ ಭಿಕ್ಷೆ ಬಗ್ಗೆ ಹೇಳ್ತಾರೆ. ಭಿಕ್ಷಾಟನೆ ಬಗ್ಗೆ ಹೆಂಗೆ ಮಾಡಬೇಕು ಅನ್ನೋದು. ಯೋಗಿ ಹಿಂಗೆ ಮಾಡ್ಬೇಕಂತ ಹೇಳ್ತಾರೆ ನೋಡ್ರಿ. ಯೋಗಿ ಸನ್ಯಾಸಿ ಮಾಡುವಂಥದ್ದು ಇದನ್ನೇ. ಮತ್ತು ಚಲೋ ತಿನ್ಬೇಕು ಮಾಡ್ಬೇಕಂತ ಇಂಥ ಆಸೆ ಇಟ್ಕೊಂಡು ನಮ್ಗೆ ಈಗ ಗೊತ್ತಾಗ್ತದೆ ನೋಡ್ರಿ. ಯಾಕಂದ್ರೆ ಈ ಶಾಸ್ತ್ರ ಹೆಂಗದಂತಂದ್ರೆ ಸಂಪೂರ್ಣವಾಗಿ ಕ್ರಮವಾಗಿ ನಾವು ಕೇಳಿದೀವಿ ಅಂದ್ರೆ ಇಂಥವ್ರ ಹಿಂಗಂತ ಕಂಡಿಡ್ಯಾಕೆ ಬರ್ತದೆ, ಇಲ್ಲಾಂದ್ರೆ ಇದು ಕಂಡಿಡ್ಯಾಕೆ ಬರೋಂಗಿಲ್ಲ. ಪ್ರತಿಯೊಬ್ಬ ಅಂಥವ್ರೆ ಹೆಂಗೆ ಇರಲಿ, ಇವ್ರು ಹಿಂಗೆ ಅದಾರಂತ ನಮ್ಗೆ ಗೊತ್ತಿಡ್ಯಾಕಾಗ್ತದೆ. ಯಾಕಂದ್ರೆ ನಮ್ಗೆ ಗೊತ್ತಿರ್ತದೆ, ಆಲ್ರೆಡಿ ಗೊತ್ತಾಗ್ಬಿಟ್ಟಿರ್ತದೆ ನಮ್ಗೆ. ಇದೇ ಥರನೇ ಯೋಗಿಗಳು ಹಿಂಗಿರಬೇಕು, ಜ್ಞಾನಿಗಳು ಹಿಂಗಿರಬೇಕು, ಗುರುಗಳು ಹಿಂಗಿರಬೇಕು, ಶಿಷ್ಯರು ಹಿಂಗಿರಬೇಕು, ಎಲ್ಲ ಗೊತ್ತಾಗ್ಬಿಟ್ಟಿರ್ತದೆ. ಹಂಗಾಗಿ ಈಗ ಭಿಕ್ಷಾಟನೆ ರೀತಿಯನ್ನು ಹೇಳಿದ್ರು. ಮತ್ತು ಇಲ್ಲಿ ಯೋಗಾಭ್ಯಾಸಕ್ಕೆ ಬರುವಂಥ ವಿಘ್ನಗಳ ಬಗ್ಗೆ ಹೇಳ್ತಾರೆ. ವಿಘ್ನಗಳು ಹೇಳ್ತಾ ಮತ್ತು ಅವುಗಳು ಹೆಂಗೆ ನಿವಾರಣೆ ಮಾಡ್ಕೋಬೇಕು. ಯಾಕಂದರೆ ಯೋಗ ಅಭ್ಯಾಸ ಮಾಡಬೇಕಾದ್ರೆ ಭಾಳಷ್ಟು ವಿಘ್ನಗಳು ಬರ್ತಾವಲ್ಲ, ಮತ್ತು ಅವು ಯಾವ ಅದಾವ, ಮತ್ತು ಅದನ್ನು ಹೆಂಗೆ ನಿವಾರಣೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇದು 24ನೇ ಸೂತ್ರದಲ್ಲಿ ಹೇಳ್ತಾರೆ. ನೋಡೋಣ ಮತ್ತೇನು ಹೇಳ್ತಾರ. ಯೋಗಾಂತರಾಯಗಳಾಗಕ್ಕೆ ಯೋಗಿ ವಿರಾಗದಿಂದ ಅವನುರೆ ಗೆಲ್ಲುವುದು ಅಂತ ಹೇಳ್ತಾರೆ. ಇಲ್ಲಿ ಏನಾಗ್ತಾರ, ಯೋಗಾಂತರಾಯಗಳು ಅಂತಂದರೆ ಯೋಗಗಳ ವಿಘ್ನಗಳು ಬರುವಂಥದ್ದು ಯೋಗಿಗೆ. ಯೋಗಿಯು ಯೋಗಾಭ್ಯಾಸವನ್ನು ಮಾಡ್ತಾ ಇರಬೇಕಾದಾಗ ಕೆಲವು ವಿಘ್ನಗಳು ಬರ್ತಾವೆ. ಜ್ಞಾನಾದಿ ವಿಕೃತಿಗಳು ಅಂತ ಹೇಳ್ತಾರೆ. ಅವಕ್ಕೆ ಜ್ಞಾನಾದಿ ವಿಕೃತಿಗಳು ಅಂತ 3 ವಿಘ್ನಗಳು ಬರ್ತಾವೆ. ಅವುಗಳನ್ನು ಮುಂದೆ ಈ ವಿಘ್ನಗಳು ಬರ್ತಾವಲ್ಲ, ಇವನ್ನ ಹೆಂಗೆ ನಿವೃತ್ತಿ ಮಾಡ್ಕೊಳ್ಬೇಕ್ರಿ? ಸಾಧನೆ ಮಾಡಬೇಕಾದಾಗ ಕೆಲವು ವಿಘ್ನಗಳು ಬರ್ತಾವೆ. ಆದರೆ ಇವನ್ನ ಹೆಂಗೆ ಸಾಧನೆ ಮಾಡ್ಕೊಂಡು ಇವನ್ನ ತೆಗಿಬೇಕು ಅಂತಂದಾಗ ಅವರು ವೈರಾಗ್ಯ ವಿವೇಕದಿಂದ ಈ ಸಾಧನೆಗಳಿಂದ ಅವನ್ನ ಜಯಿಸ್ಲಿಕ್ಕೆ ಬರ್ತದ ಅಂತ ಹೇಳ್ತಾರೆ ಅವರು. ಈಗ ಮುಂದನೇ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ, ಯೋಗಿಯು ಅಭ್ಯಾಸ ಕಾಲಕ್ಕೆ ವಿಘ್ನಗಳು ಬಂದರೂ ಕೂಡ ಆತ ಹೆಂಗಿರಬೇಕು, ಶಾಂತನಾಗಿರ್ಬೇಕಂತ ಹೇಳ್ತಾರೆ ಅವರು. ಯೋಗಿ ಅಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಭಾಳಷ್ಟು ವಿಘ್ನಗಳು ಬರ್ತಾವಲ್ಲ, ಅವಾಗ ಹೆಂಗಿರ್ಬೇಕಂತ ಶಾಂತನಾಗಿ ಇರಬೇಕು. ಅದಕ್ಕೆ ಇಲ್ಲಿ 1ನೇ ನುಡಿಯಲ್ಲಿ ಹೇಳ್ತಾರೆ, ಯೋಗ ವಿಘ್ನಗಳು ಆ ಯೋಗದ ಅಭ್ಯಾಸದೊಳಗಾಗ ಆಕಸ್ಮಿಕದೋಳು ತೋರೆ ಯೋಗಿ ವಿವೇಕ ವಿರಾಗದೆ ತರಹರನಾಗಿ ತಾನಿರಬೇಹುದು ಅವರಲ್ಲಿ ಅಂತ ಹೇಳ್ತಾರೆ. ಏನು ಹೇಳ್ತಾರ ಅಂದ್ರೆ, ಯೋಗ ಅಭ್ಯಾಸದಲ್ಲಿ
ಏನಾಗ್ತದೆ ಅಲ್ಲಿ ವಿಘ್ನಗಳು ಆ ಕಾಲಕ್ಕೆ ಬಂದಾಗ ಅಕಸ್ಮಾತ್ತಾಗಿ ಬರುವಂಥದ್ದು, ಒಮ್ಮಿಂದೊಮ್ಮೆಲೆ ಬರುವಂಥದ್ದು ವಿಘ್ನಗಳು ಬರ್ತಾವೆ. ಬಂದಾಗ ಅವಾಗ ಏನಂದ್ರೆ ಯೋಗಿಯು ಹೆಂಗಿರ್ತಾನ ಅಂದರೆ ಶಾಂತ ಚಿತ್ತನಾಗಿ ಬಂದಂಥ ವಿಘ್ನಗಳನ್ನು ವಿವೇಕ ವೈರಾಗ್ಯಗಳಿಂದ ನಿವಾರಣೆ ಮಾಡಿಕೊಳ್ತಕ್ಕಂಥದ್ದು ಅದು ಯೋಗ್ಯ. ಎಂಥ ವಿಘ್ನಗಳೇ ಬರ್ತಾವ, ಬಂದಾಗಾದರೂ ಕೂಡ ಅದನ್ನು ವಿವೇಕ ವೈರಾಗ್ಯ ಅನ್ನುವಂಥದ್ರಿಂದ ಅದನ್ನು ನಿವೃತ್ತಿ ಮಾಡ್ಕೊಳಕ್ಕೆ ಬರ್ತದಪ್ಪ ಅಂತ ಹೇಳ್ತಾರೆ ಅವರು. ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ ನೋಡ್ರಿ. ಯೋಗಾಭ್ಯಾಸ ಕಾಲಕ್ಕೆ ಅಕಸ್ಮಾತ್ ವಿಘ್ನಗಳು ಬಂದರೂ ಕೂಡ ಆತ ಇದನ್ನು ಈ ರೀತಿಯಿಂದ ಮಾಡ್ಕೊಳ್ಬೇಕಾಗ್ತದೆ. 3 ವಿಘ್ನಗಳು ಯಾವದವ್ರಿ ಅಂತ ಹೇಳಿದ್ರೆ ಅವರು 2 ನುಡಿಲಿ ಹೇಳ್ತಾರೆ. ವನಿತೆ ಕೇಳು, ಅಭ್ಯಾಸ ದಶೆಯಲ್ಲಿ ಯೋಗಿಗೆ ಜನಿಪವು ಜ್ಞಾನ ವಿಕೃತಿಯೆಂದು ಘನತರ ಜ್ಞಾನ ವಿಜ್ಞೇಯ ವಿಕೃತಿಗಳಿಂದಿನಿತು ವಿಘ್ನಗಳವನು ಬೇಡವೆ ಅಂತ ಹೇಳ್ತಾರೆ ನೋಡ್ರಿ. ಭಾಳಷ್ಟು ವಿಚಾರಗಳನ್ನು ತಿಳಿಸ್ತಾರೆ ಅವರು. ಏನು ಹೇಳ್ತಾರ? ವನಿತೆ ಕೇಳಂದ್ರೆ ಸತಿಯೇ ಆಲಿಸು. ಅಭ್ಯಾಸ ದಶೆಯಲ್ಲಿ ಅಂದರೆ ಯೋಗ ಅಭ್ಯಾಸ ಅವಸ್ಥೆ ಮಾಡಬೇಕಾದಾಗ ಯೋಗೀಶ್ವರನಿಗೆ ಜ್ಞಾನ ವಿಕೃತಿ ಅನ್ನುವಂಥದ್ದು ಅಂದರೆ ಜ್ಞಾನ ವಿಕಾರ, ತಿಳಿಯುವವನ ವಿಕಾರ ಅನ್ನುವಂಥದ್ದು. ಈ ರೀತಿ ಘನತರ ಅಂದರೆ ಬಹಳ ದೊಡ್ಡದಾಗಿರುವಂಥದ್ದು. ಜ್ಞಾನ ವಿಜ್ಞೇಯ ವಿಕೃತಿಗಳಂದ್ರೆ ಜ್ಞಾನ ಜ್ಞೇಯ ವಿಕೃತಿಗಳನ್ನುವಂಥದ್ದು. ಈ ರೀತಿ ಈ ತೊಂದರೆಗಳು ಬರ್ತಾವೆ. ಎಲ್ಲಿಗೆ? ಯೋಗ ಅಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ವಿಘ್ನಗಳು ಬರ್ತಾವೆ. ಯಾಕಂತಂದ್ರೆ ಈ ಜ್ಞಾತೃ ವಿಕೃತಿ, ಜ್ಞಾನ ವಿಕೃತಿ, ಜ್ಞೇಯ ವಿಕೃತಿ, 3 ವಿಕೃತಿಗಳು ಯಾರಿಗೆ 3 ವಿಘ್ನಗಳು ತೋರ್ತವೆ. ಯಾವಾಗ? ಅಭ್ಯಾಸ ಮಾಡಬೇಕಂತ ಸಂದರ್ಭದಲ್ಲಿ. ಅವುಗಳನ್ನು ಕ್ರಮದಿಂದ ವಿಸ್ತಾರವಾಗಿ ಇಲ್ಲಿ ಹೇಳ್ತಾರೆ ನೋಡ್ರಿ. ಹೆಂಗೆ ಹೇಳ್ತಾರೆ? ಜ್ಞಾತೃ ವಿಕೃತಿ, ಜ್ಞಾನ ವಿಕೃತಿ, ಜ್ಞೇಯ ವಿಕೃತಿ, ಈ 3 ವಿಘ್ನಗಳು ಬರ್ತಾವೆ ಅಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ. ಜ್ಞಾತೃ ವಿಕೃತಿ ಅನ್ನುವಂಥ ವಿಘ್ನ ಹೆಂಗಪ್ಪ, ಅಂದರೆ ಏನು, ಯಾವ ರೀತಿ ಬರ್ತಾವ ಆ ಯೋಗಿಗೆ ಅಂದ್ರೆ 3ನೇ ನುಡಿಯಲ್ಲಿ ಹೇಳ್ತಾರೆ. ಜ್ಞಾತೃ ವಿಕೃತಿದು ಜ್ಞಾತೃ ವಿಕೃತಿ ಬಗ್ಗೆ ಹೇಳ್ತಾರೆ. ಯಾವ ರೀತಿ ವಿಕಾರ ಆಗ್ತದೆ ಅನ್ನುವಂಥದ್ದು. ಅಲಸತೆ, ರೋಗ, ಸಂಚಲತೆ, ವಿಷಯ, ಸಮಾಕುಲತೆ, ಸಂಶಯ, ವಿಸ್ಮೃತಿಗಳು ತಿಳಿಯುವುದು ಜ್ಞಾತೃ ವಿಕೃತಿ ಎಂಬ ವಿಘ್ನವೆಂದೆಳಿಸಿ ಮೈತ್ರಿಯೇ ನೀನು ಒಲವಿಂದೆ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡು. ಜ್ಞಾನ ವಿಕೃತಿ ಅನ್ನುವಂತಹ ಒಂದು ವಿಘ್ನ ಬಂದುಬಿಡ್ತದ ನೀನು ಅಭ್ಯಾಸ ಮಾಡಬೇಕಾದಾಗ. ಇದು ಭಾಳಷ್ಟು ಈಗ ನಾವು ಮಾಡಬೇಕಾದಾಗ ನಮ್ಗೆ ಯಾವುದೇ ಆಗಲಿ ಈ ಮಾಡಬೇಕಾದಾಗ ಇಂಥವು ಸಾಮಾನ್ಯವಾಗಿ ಬಂದುಬಿಡ್ತಾವ. ಇದು ವಿಘ್ನಗಳು ಅಂತ ಅಂದ್ಕೊಳ್ಬೇಕು ನಮ್ಮ ಮನಸ್ಸಿಗೆ. ಈಗ ಅಲಸತೆ ಅಂತಂದ್ರೆ ಈ ನಮ್ಗೆ ಈಗ ಇವತ್ತು ಕ್ಲಾಸ್ ಇದೆ ಅಂತ ಅಂದ್ಕೊಂಡ್ರು ಕೂಡ, ಅಥವಾ ಇವತ್ತೇನೋ ಒಂದು ಅಭ್ಯಾಸ ಅದನ್ನು ಮಾಡಬೇಕು ಅಂತಂದ್ರೆ ಕೂಡ ಅಲ್ಲಿ ಅಲಸ್ಯ ಭಾವ ಬರುವಂಥದ್ದು. ನಾಳೆ ನಾವು ಮಾಡೋಣ, ಸಕಾಲಕ್ಕೆ ಅದನ್ನು ಯೋಗಾಭ್ಯಾಸವನ್ನು ಮಾಡಿದೆ ನಾಳೆ ಮಾಡೋಣ ಅಥವಾ ನಾಡ್ದು ಮಾಡೋಣ ಅನ್ನುವಂಥ ಭಾವ ಬರುವಂಥದ್ದು. ಯಾಕಂತಂದ್ರೆ ಕರೆಕ್ಟಾಗಿ ಆ ಅಲಸ್ಯ ಏನು ಮಾಡ್ತದೆ, ಕ್ರಮವಾಗಿ ನಮಗೆ ಮಾಡೋಕ್ಕೆ ಕೊಡೋಂಗಿಲ್ಲ. ಆ ಭಾವ ನೋಡೋಣ, ನಾಳೆ ನೋಡೋಣ, ಅಥವಾ ಒಂದು ತಾಸು ಬಿಟ್ಟು ನೋಡೋಣ, ಅಥವಾ ಏನೋ ಮಾಡೋಣ, ಈ ರೀತಿ ಯೋಗವನ್ನು ಮಾಡದೇ ಇರುವಂಗೆ ಮಾಡಿಬಿಡ್ತದೆ, ಕೇಳದೇ ಇರುವಂಗೆ ಮಾಡಿಬಿಡ್ತದೆ. ನಮಗಾದರೂ ಕೂಡ ನಾವೆಲ್ಲದಕ್ಕೂ ಹಚ್ಕೊಳ್ಬೇಕಾಗ್ತದೆ. ಈ ರೀತಿ ಮಾಡುವಂಥದ್ದಕ್ಕೆ ಅದಕ್ಕೆ ಅವಕಾಶ ಕೊಡೋಂಗಿಲ್ಲ. ಭಾಳಷ್ಟು ಅಲಸ್ಯ ಭಾವನೆ ಬಂದುಬಿಡ್ತದೆ. ಮತ್ತು ಈಗ ರೋಗ ಬರುವಂಥದ್ದು, ಈಗ ಹೊಟ್ಟೆ ನೋವು ಬರುವಂಥದ್ದು, ಮತ್ತು ಜ್ವರ ಬಂದಂಗೆ ಆಗಿರುವಂಥದ್ದು, ಕೆಮ್ಮಾಗಿರುವಂಥದ್ದು, ಅನೇಕ ರೋಗಗಳು ಎಷ್ಟು ಅಭ್ಯಾಸ ಮಾಡಿದರೂ ಕೂಡ ನೋಡ್ರಿ ಅದಕ್ಕೆ ಇಲ್ಲಿ ಕೆಮ್ಮು ಬರುವಂಥದ್ದು, ದಮ್ಮು ಬರುವಂಥದ್ದು, ಈ ರೀತಿ ಆಗುವಂಥದ್ದು. ಇವು ಕೂಡ ನಮಗೆ ರೋಗಗಳು ಬಂದು ಕೂಡ ಈ ಅಭ್ಯಾಸ ಮಾಡಲಿಕ್ಕೆ ವಿಘ್ನಗಳು ಆಗ್ತಾವೆ ನೋಡ್ರಿ. ಮತ್ತು ಇಲ್ಲೇನು ಹೇಳ್ತಾರೆ? ಸಂಚಲತೆ ಅಂದ್ರೆ ಚಿತ್ತ ಚಪಲತೆ ಅಂದರೆ ನಮ್ಮ ಮನಸ್ಸು ನಮ್ಮ ಸ್ವಾಧೀನಕ್ಕೆ ಬರದೇ ಇರುವಂಥದ್ದು, ಅಂದರೆ ಚಂಚಲ ಭಾವ ಬರುವಂಥದ್ದು. ಯಾಕೆ ಅಂತಂದ್ರೆ ಇಲ್ಲಿ ಹೇಳಿದ್ರೆ ವಿಷಯಗಳಲ್ಲಿ ಮನಸ್ಸು ಹೋಗುವಂಥದ್ದು. ಮನಸ್ಸು ಯಾಕಂದರೆ ಒಂದು ಚಿತ್ತ ಏಕಾಗ್ರತೆಗೆ ಬರದೆ ಅದು ಚಂಚಲ ಭಾವದಿಂದ ಕೂಡ್ಕೊಂಡು ಮನಸ್ಸು ವಿಷಯಗಳಲ್ಲೇ ಕೂಡ್ಕೊಂಡಿರುವಂಥದ್ದು ನೋಡ್ರಿ. ಇದಕ್ಕೆ ಸಮಾಕುಲತೆಯು ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಮತ್ತು ಈ ರೀತಿಯಾಗಿ ಇಲ್ಲಿ ಯಾವ ರೀತಿ ಈ ಒಂದು ಯೋಗವು ಸಿದ್ಧಿಸ್ತದೋ ಇಲ್ಲೋ ಅನ್ನುವಂಥ ಸಂಶಯ ಕೂಡ ಬರ್ತದೆ. ಇವೆಲ್ಲ ಮನಸ್ಸು ಚಂಚಲತೆಯಿಂದ ಕೂಡಿರುವಂಥದ್ದು. ಈ ರೀತಿಯಾಗಿ ಮತ್ತು ಗುರುಗಳು ಹೇಳಿರುವುದನ್ನು ಮರೆಯುವಂಥದ್ದು, ಮರ್ತು ಬಿಡುವಂಥದ್ದು, ಇದು ವಿಸ್ಮೃತಿ ಆಗುವಂಥದ್ದು.
ಗುರುಗಳು ಹೇಳಿರುವುದನ್ನು ಮರೆಯುವಂಥ ವಿಸ್ಮೃತಿಯು, ಹೇಳಿದ್ದನ್ನು ಅಭಾವ ಬಂದುಬಿಡ್ತದೆ. ಹಂಗೆ ಹೇಳ್ತಾರೆ. ನಾವು ಹಿಂಗೆ ಭಾಳಷ್ಟು ಜನ ಹೇಳ್ತಾರೆ, ಕೇಳಿಬಿಟ್ಟಾರೆ ಭಾಳ ಜನ ಅದಾರ ರೀ. ಅವನಿಗೆ ಆಳವಾಗಿ ಇಳಿಸ್ಕೊಂಡು ಆ ಮಾರ್ಗದಲ್ಲಿ ಓದಾರಿಲ್ಲ. ಮತ್ತು ಕೇಳಿದರೆ ಹೇಳ್ತಾರೆ, ಇಲ್ಲರಿ ಭಾಳ ಕೇಳಿವ್ರಿ ನಾವು ಮೊದಲು ಅಂತಾರೆ. ಮತ್ತು ಕೇಳಿದ್ರೆ ನಾವೇ ಗುಣಗಳು ಎಂದಿನಂತೆ ಜೀವ ಭಾವ ವಿರಲ್ಲು ನಿಗಮ ಗುರು ವಿಂದರಿದೊಡೇನು ಮುಕ್ತಿ ಸುಖ ಸಾಧ್ಯಬಹುದೇ. ಎಂದಿನಂತೆ ಜೀವ ಭಾವ ಇರ ಕೇಳಿವಂತಾರೆ ಭಾಳ. ಇಲ್ಲರಿ 10 ವರ್ಷ ಕೇಳಿವ್ರಿ, ಭಾಳ ಕೇಳಿವಂತ. ಮತ್ತು ಇರೋದು ಮಾತ್ರ ಅವೇ ಗುಣಗಳು ತುಂಬಿಕೊಂಡವು. ಅದಕ್ಕೆ ಎಂದಿನಂತೆ ಜೀವ ಭಾವವಿರಲು ನಿಜ ನಿಗಮ ಗುರು ವಿಂದರಿದೊಡೇನು ಸುಖ ಸಾಧ್ಯಬಹುದೇ ಅಂತ ಹೇಳ್ತಾರೆ ಅವರು. ಹಾಗಾಗಿ ಇಲ್ಲಿ ಇಂಥ ಒಂದು ಯೋಗವು ಸಿದ್ಧಿಸ್ತದೋ ಇಲ್ಲೋ ಅನ್ನುವಂಥ ಸಂಶಯವು, ಗುರುಗಳು ಹೇಳಿದ್ದನ್ನು ಮರ್ತು ಬಿಡುವಂಥ ವಿಸ್ಮೃತಿ ಆಗಿರುವಂಥದ್ದು, ಹಿಂಗೆ ತೋರುವ ಇವೆಲ್ಲ ಯಾವ ವಿಕೃತಿ? ಜ್ಞಾತೃ ವಿಕೃತಿಗಳು ಅಂತ ಹೇಳ್ತಾವೆ. ನೋಡ್ರಿ, ಇವು ಭಾಳಷ್ಟು ವಿಘ್ನಗಳು ಬಂದವು ಅಂತಂದ್ರೆ ನಮ್ಮ ಜನ್ಮನೇ ನಷ್ಟ ಮಾಡಿಬಿಡ್ತಾವೆ. ಮನಸ್ಸಿನಲ್ಲಿ ಒಂದು ಸ್ವಲ್ಪ ಅವಕಾಶ ಕೊಟ್ಟರೆ ಇವು ಬರ್ತಾವೆ, ಎಲ್ಲರಿಗೆ ಬರ್ತಾವೆ, ಇಲ್ಲ ಅಂತಿಲ್ಲ, ಎಲ್ಲರಿಗೂ ಇವು ಬರ್ತಾವೆ. ಹೀಗಾಗಿ ಏನಾಗ್ತದೆ, ಇವು ಜ್ಞಾತೃ ವಿಕೃತಿ, ಇದು ಒಂದು ನಾವು ಅಭ್ಯಾಸ ಮಾಡುವಂಥದ್ದಕ್ಕೆ ಇವು ವಿಘ್ನಗಳು ಉಂಟು ಮಾಡ್ತಾವೆ ನಮಗೆ. ಇದನ್ನು ಭಾಳಷ್ಟು ತಿಳ್ಕೊಳ್ಬೇಕು ಅಂತ ಮಹಾತ್ಮರು ಹೇಳ್ತಾರೆ. ಮತ್ತು ಜ್ಞಾನ ವಿಕೃತಿ ಅಂದರೆ ಏನು ರೀ? ಜ್ಞಾನ ವಿಕೃತಿ ಅನ್ನುವಂಥ ವಿಘ್ನ ಅಂದರೆ ಏನು, ಇದು ಎಂಥದ್ದು ಅಂದಾಗ 4ನೇ ನುಡಿ ಹೇಳ್ತಾರೆ. ಗುಣನಿಧಿ ಕೇಳು ನಿರ್ಗುಣ ವಿರೋಧಿಗಳೆನಿಪ ಅಣಿಮಾದಿ ಸಕಲ ಸಂಪದ ಮುಖ್ಯ ಗುಣಯೋಗ ಸಿದ್ಧಿಗಳೆನಿಪ ವಿಘ್ನಗಳಿಗೆ ಎಣಿಸಲ್ ಆ ಜ್ಞಾನ ವಿಕೃತಿಗಳು ಅಂತ ಹೇಳ್ತಾರೆ. ಏನು ಹೇಳ್ತಾವ? ಗುಣನಿಧಿ ಕೇಳಂದ್ರೆ ಸದ್ಗುಣಗಳ ಉಳ್ಳಂತಹ ಮೈತ್ರಾದೇವಿಯೇ ಆಲಿಸು ಅಂತ ಹೇಳ್ತಾರೆ. ನೋಡ್ರಿ, ಗುಣನಿಧಿ ಅಂದ್ರೇನು? ಗುಣ ಆಕಿನೂ ಸದ್ಗುಣಗಳು ಇರ್ತಾವ. ನಿಧಿ ಅಂದರೆ ಅದು ನಿಧಿ ಭಾಳಷ್ಟು, ಅದಕ್ಕೆ ಏನು ಇಷ್ಟಿಷ್ಟು ಅಂತ ಹೇಳಕ್ಕೆ ಬರದೇ ಇರುವಂಥದ್ದು. ಅಂಥ ಒಂದು ಗುಣಗಳಿಂದ ಕೂಡಿದ ಸದ್ಗುಣಗಳುಳ್ಳಂಥ ಮೈತ್ರಾದೇವಿಯೇ ಆಲಿಸು, ಕೇಳು. ಈ ನಿರ್ಗುಣ ವಿರೋಧಿಗಳೇನಪ್ಪ ಅಂದ್ರೆ ನಿರ್ಗುಣ ಯೋಗ ಅಭ್ಯಾಸಗಳಿಗೆ ಶತ್ರುವಾಗಿರುವಂಥದ್ದು. ನಿರ್ಗುಣ ಯೋಗ ಅಭ್ಯಾಸಕ್ಕೆ ಶತ್ರುಗಳು ಯಾವುವು ಅಂದ್ರೆ ಅಣಿಮಾದಿ ಸಿದ್ಧಿಗಳು. ಅಣಿಮಾದಿ ಸಿದ್ಧಿಗಳು ಇವೇನಾಗ್ತಾವಂದ್ರೆ ನಿರ್ಗುಣ ಯೋಗ ಪ್ರಾಪ್ತಿಗೆ ವಿರೋಧಗಳಾಗಿಬಿಡ್ತಾವೆ. ಅದಕ್ಕೆ ಇವನ್ನ ಬಳಸಬಾರ್ದು ಅಂತ ಹೇಳ್ತಾರೆ. ಇವೇನು ಮಾಡ್ತಾವಂತಂದ್ರೆ ಇವು ಅಣಿಮಾದಿ ಅವು ಬಯಸಿಬಿಟ್ಟು ನಾವು ಇಂಥ ಸಿದ್ಧಿಯನ್ನು ಮಾಡ್ಕೊಳ್ಬೇಕನ್ನುವಂಥದ್ದು ಒಂದು ಅಪೇಕ್ಷೆ ಭಾವನೆಯಿಂದ ಕೂಡಿದ್ರು ಕೂಡ ಇಂಥ ಸುಖ ಆಗಕ್ಕೆ. ಅದಕ್ಕೆ ಹೇಳ್ತಾರಲ್ಲ, ಅಣಿಮಾದಿ ಸಕಲ ಸಿದ್ಧಿಗಳೊಡನೆ ತನ್ನ ಮನ ದಣಿವಂತೆ ನಾಕ ಲೋಕ ದೋಳು ಪರಿಣಮಿಸಿ ಅಣಿಯರದೆ ಗುರು ಸಿದ್ಧ ನೊಡನೈಕೆ ಒಡೆಯದೀರೆ ಹೆಣಕ್ಕೆ ಮಾಡಿರ್ದ ಶೃಂಗಾರದಂತ ಹೌದು ಏನಿರ್ದೊಡೇನು ನಿಜ ಬೋಧೆಯೊಂದಿಲ್ಲದಿರೆ ಕಾನನದ ಬೆಳದಿಂಗಳಂತೆ ನಿಷ್ಫಲವೋ. ಅಣಿಮಾದಿ ಸಕಲ ಸಿದ್ಧಿಗಳೊಡನೆ ತನ್ನ ಮನ ದಣಿವಂತೆ ನಾಕ ಲೋಕದೋಳು ಪರಿಣಮಿಸಿ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಅಣಿಯರದೆ ಗುರು ಸಿದ್ಧ ನೋಡ ನೈಕೆ ಒಡೆಯದಿರೆ ಇವು ಏನು ಮಾಡಿದ್ರು ಹೆಣಕ್ಕೆ ಮಾಡಿದಂಥ ಶೃಂಗಾರ ಐತಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಅದು ಏನಾಗ್ತದೆ, ನಿನ್ನ ಜ್ಞಾನಕ್ಕೆ ಏನಾಗ್ತದೆ, ವಿರೋಧ ಆಗಿರುವಂಥವು. ಇದನ್ನು ಬಯಸಿದ್ರೆ ಅಣಿಮಾದಿ ಸಿದ್ಧಿಗಳು ಇದು ನಿರ್ಗುಣ ಯೋಗ ಪ್ರಾಪ್ತಿಗೆ ವಿರೋಧಿಗಳಾಗಿರುವಂಥದ್ದು. ಅದಕ್ಕೆ ಇದು ಬಯಸಂಗಿಲ್ಲ. ಮತ್ತು ಇಹಪರ ಭೋಗಾದಿ ಸಂಪತ್ತು ಕೂಡ ಈ ನಿರ್ಗುಣ ಯೋಗಕ್ಕೆ ವಿಘ್ನಗಳಾಗಿರುವಂಥವು. ಏನು ಅದಕ್ಕೆ ಮಹಾತ್ಮರು ಇವನ್ನ ಭಾಳಷ್ಟು ಜಗತ್ತನ್ನು ಏನು ಮಾಡಿದ್ರು, ತೃಣ ಸಮಾನ ಇಟ್ಕೊಂಡ್ರು. ಎಷ್ಟು ವಿರೋಧ ಆಗಿತ್ತು ನೋಡ್ರಿ ಈ ಜ್ಞಾನದಲ್ಲಿ ಹೇಳೋದಂಥದಕ್ಕೆ ನಮ್ಮಗಳ ವ್ಯವಹಾರಕ್ಕೆ. ಹೌದಲ್ಲ, ನಾವು ಮಠಗಳು ಅಂತ ಮಾಡಿ ಭಾಳಷ್ಟು ಗಳಿಸಾಕಿಡ್ತೀವಲ್ಲ, ಮಠದಾಗ ಜಗ್ಗಿರ್ಬೇಕ್ರಿ, ಆಸ್ತಿ 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 ಯಾಕ್ರಿ ಇಡ್ತೀರಿ ಹೇಳ್ತಾರೆ. ಯೋಗಿ ಹೆಂಗಿರ್ತಾನೆ, ಎಲ್ಲವನ್ನ ಬಿಟ್ಟಿರ್ತಾನೆ ರೀ ಅವರು. ಅವನು ಮಠ ಎದಕ್ಕೆ ಬೇಕಾಗ್ತದ, ನೆಳ್ಳಿರಬೇಕು. ಯಾಕಂದರೆ ಇದು ಬಸವಾನಂದ್ರ ಪದೇ ಪದೇ ಹೇಳುವಂಥ ಮಾತುಗಳು ಇವು, ನಾನು ಹೇಳ್ತಾ ಇಲ್ಲ. ಇವತ್ತೇನು ವಿಚಾರಗಳು ಬರ್ತಾವಂತಂದ್ರೆ ಅವರು ನುಡಿಗಳೇ ಹೊರತಾಗಿ ಇಲ್ಲಿ ನನಗಾರ ಏನು ಗೊತ್ತಿತ್ತು ಹೇಳ್ರಿ. ಆದರೆ ಇಲ್ಲಿ ಕೂಡ ನೋಡ್ರಿ ಅವ್ರು ಹೇಳ್ತಾರೆ ಅನ್ನುವಂಥದ್ದಲ್ಲ, ನಿಜಗುಂಡ್ರೆ ಹೇಳ್ತಾ ಇದ್ದಾರೆ ಇಲ್ಲಿ. ಅದು ಬೃಹದಾರಣ್ಯಕೋಪನಿಷತ್ತಿನ ಮತ್ತು ಸಂವಾದ, ಯಾರು ಯಾಜ್ಞವಲ್ಕ ಮತ್ತು ಮೈತ್ರಾದೇವಿ ಹೇಳ್ತಾರೆ. ಏನಂದರೆ ಇವೆಲ್ಲ ನಿನ್ನ ಅಭ್ಯಾಸಕ್ಕೂ ತೊಂದರೆ ಆಗ್ತಾವೋ. ಮಠ ಇರಬೇಕು, ಯಾತಕ್ಕೆ ಇರಬೇಕು ಅಂತಂದ್ರೆ ನೆರಳಿರಬೇಕು. ಹೌದಾ,
ಬಿಸಿಲು ಮತ್ತು ಮಳೆಯಿಂದ ರಕ್ಷಣೆ ಕೊಡುವಂಥದ್ದಕ್ಕಾಗಿ ಯಾರು ಒಬ್ಬ ಭಕ್ತರು ಬರ್ತಾರೆ, ಜ್ಞಾನವನ್ನು ಪಡ್ಕೊಳಕ್ಕೆ ಬಂದಂಥ ಒಂದು ಭಕ್ತರಿಗೆ ಅಲ್ಲಿ ಬಿಸಿಲು, ನೆರಳು, ಆಮೇಲೆ ಮಳೆ, ಚಳಿ ಇವೆಲ್ಲವುಗಳಿಂದ ಸಂರಕ್ಷಣೆ ಮಾಡುವಂಥದ್ದಕ್ಕೆ ಒಂದು ಮಠ ಬೇಕು. ಆ ಗುರು ಹೇಳಬೇಕು, ಆ ಶಿಷ್ಯ ಕೇಳಬೇಕು, ಅದನ್ನೇ ನಡಿಬೇಕಲ್ಲಿ ಹೊರತಾಗಿ ಬೇರೆ ಏನಿಲ್ಲ. ಅದು ನಡೆಯೋದಕ್ಕೆ ಇದು ಮಠ ಬೇಕಾಗ್ತಾವೆ. ಅದು ಬಿಟ್ಟು ನಾವು ವೈಭೋಗದ ಜೀವನ ಮಾಡೋಕ್ಕೆ ಬೇಕಾಗ್ತವೆ ಮಠಗಳು. ಅದ್ರಾಗ ಆಸ್ತಿ ಇಡುವಂಥದ್ದು, ಆಸ್ತಿ ಇಷ್ಟಿಷ್ಟು, ನಮ್ಮ ಮಠಕ್ಕೆ ಆಸ್ತಿ ಜಾಸ್ತಿ, ನಿಮ್ಮ ಮಠಕ್ಕೆ ಜಾಸ್ತಿ ಆಸ್ತಿ, ಆ ಮಠದವ್ರು ದೊಡ್ಡ ಆಸ್ತಿ ಉಳ್ಳಂಥವ್ರು ಅದರಂತ ಅವರಿಗೆ ನಾವಷ್ಟು ರೆಸ್ಪೆಕ್ಟ್ ಮಾಡೋದು. ಇವರು ಮಠದ ಜ್ಞಾನ ನೋಡ್ರಿ, ನೀವೆಷ್ಟು ಜ್ಞಾನವಂತರಿದ್ದೀರಿ, ನಿಮ್ಮ ಶಿಷ್ಯರುಗಳಿಗೆ ಜ್ಞಾನ ಎಷ್ಟಾಗಿದೆ ಅಂಥದ್ದು ನೋಡ್ರಿ ಅಂತಾರೆ ಮಹಾತ್ಮರು. ಜ್ಞಾನ ಹಂಚುವಂಥ ಕೆಲಸ ಸದ್ಗುರುವಿಗೆ ಅದ, ರೊಕ್ಕ ರೂಪಾಯಿ ಮಾಡುವಂಥದ್ದಲ್ಲ. ಮಾಡಕ್ಕೆ ಲೌಕಿಕದಾಗ ಬೇಕಾದಷ್ಟು ಜನ ಅದಾರ, ಲೌಕಿಕ ಜನರು ಉದ್ಧಾರ ಮಾಡಕ್ಕೆ ಅದಾರ ಬೇಕಾದಷ್ಟು ಜನ. ನಿಮಗೇನು ಜ್ಞಾನವನ್ನು ಹಂಚರು, ಉದ್ಧಾರ ಮಾಡ್ರಿ, ಮುಮುಕ್ಷುಗಳಿಗೆ ಉದ್ಧಾರ ಮಾಡ್ರಿ. ಗುರುವಿನ ಕೆಲಸ ಅದ. ಗುರು ನಿನ್ನ ಬಿಟ್ಟರೆ ಜಗತ್ತಿನೊಳಗೆ ಯಾರೂ ಇಲ್ಲ. ಶಿಷ್ಯರುಗಳು ಹೆಂಗೆ ಉದ್ಧಾರ ಆಗ್ತಾರ? ಸುಮ್ಮನೆ ಸತ್ಕೊಂಡು ಹೋಗ್ತಾರೆ ಅವರು. ಯಾರಂತ ಪರಿಶುದ್ಧವಾಗಿ ನಾನು ಯಾರಿದ್ದೀನಿ ಅಂತ ತಿಳ್ಕೋಬೇಕು ಅಂತ ಬಂದು ನಿನ್ನ ಪಾದಕ್ಕೆ ಶರಣಾಗತನ ಹಂಗೆ ಸಾಯಿ ಹೊಡಿಬೇಡ್ರಿ, ಅವ್ರನ್ನ ಉದ್ಧಾರ ಮಾಡ್ರಿ. ಅದಕ್ಕೆ ಮಹಾತ್ಮರು ಹೇಳ್ತಾರ, ಇಹಪರ ಭೋಗಾದಿ ಸಂಪತ್ತು ಕೂಡ, ಏನು ನಮಗೆ ಇವು ಸಂಪತ್ತು ಕೂಡ ಬಂತಂತ ನಾವು ಹಿಗ್ಗಂಗಿಲ್ಲ. ಪರಲೋಕದಲ್ಲಿ ಹಂಗೆ ಸಿಗ್ತಂತೆ ಯಾವುದಕ್ಕಿಲ್ಲ. ಇಹಪರ ಭೋಗಾದಿ ಸಂಪತ್ತು ಕೂಡ ನಿರ್ಗುಣ, ಯೋಗಕ್ಕೆ ವಿಘ್ನಗಳು ಉಂಟು ಮಾಡ್ತಾವವು. ಅದ್ರ ಮೇಲೆ ನಾವು ಅಪೇಕ್ಷೆ ಮಾಡೋಂಗಿಲ್ಲ, ಯಾವುದ್ರ ಮೇಲೆ ಅಪೇಕ್ಷೆ ಮಾಡೋಂಗಿಲ್ಲ. ಇವೆಲ್ಲ ನಮಗೆ ವಿಘ್ನಗಳು ಮಾಡ್ತಾವಂತ ತಿಳ್ಕೊಳ್ಬೇಕಾಗ್ತದೆ. ನಿಜವಾದಂಥ ಆನಂದ ಸ್ವರೂಪಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಂಗಿಲ್ಲ, ಇವು ನಮ್ಮನ್ನು ತುಳಿತಾವ. ನೀ ತಿಳ್ಕೊಂಡಿರ್ಬೇಕು, ನಿನ್ನ ಆರಾಮಾಗಿ ಮೆಲ್ಲಕ್ಕೆ ಮಣ್ಣು ಮಾಡಿಬಿಡ್ತಾವ. ನೋಡ್ರಿ ಹೆಂಗೆ ಅದಾವ, ಭಾಳಷ್ಟು ವಿಶೇಷವಾಗಿ ವಿಚಾರಗಳನ್ನು ಹೇಳ್ತಾರೆ. ಅದರಿಂದ ಇವು ಏನಂತಾರ, ಯಾವುದಕ್ಕೂ ಬಯಸಂಗಿಲ್ಲಪ್ಪ. ಇಂಥದನ್ನು ನೀವು ಯಾವಾಗ ತ್ಯಾಗ ಮಾಡ್ತೀನಿ ನೀ ಆರಾಮಾಗ್ತಿ. ಡಾಕ್ಟ್ರ್ ಹೇಳ್ತಾರೆ, ನೋಡಪ್ಪ ಇಂಥದ್ರಿಂದ ನಿನಗೆ ಕುಡಿಬೇಡ, ತಿನ್ನಬೇಡ, ಇಂಥದನ್ನು ಬಿಟ್ಬಿಡು, ಇದರಿಂದ ಎಣ್ಣೆ ಪದಾರ್ಥವನ್ನು ತಿನ್ನಬೇಡ, ಹಿಂಗೆ ಸಾಯ್ತಿದೆ ನೋಡು ಅಂದಾಗ, ಆ ವ್ಯಕ್ತಿ ಸಾಯ್ತೀನಿ ಅಂದಾಗ ಇವೆಲ್ಲ ಬಿಟ್ಕೊಂಡಾಗ ಅದೇನಾಗ್ತೀನಿ, ಇಲ್ಲರಿ ಡಾಕ್ಟ್ರ್ ಹೇಳ್ದಂಗೆ ಕೇಳಿಬಿಟ್ಟರಿ ಆರಾಮಾಗಿನಿ ಅಂತಾನಲ್ಲ. ನೀನು ಆರಾಮಾಗಬೇಕಾಗಿದೆ. ನಿನಗೆ ರೋಗ ಬಂದದೀಗ, ಯಾವ್ದು ಬಂದದ? ಭವರೋಗ ಬಂದದಪ್ಪ. ಈ ಭವರೋಗದಿಂದ ನೀ ಪಾರಾಗಬೇಕಾಗಿತ್ತಂದ್ರೆ ಕೆಲವೊಂದು ಬಿಟ್ಕೊಂಡ್ಬಿಡು. ಇವು ಬಿಟ್ಕೊಂಡಾಗ ನೀನೇ ಆರಾಮಾಗ್ತಿದೆ. ಯಾಕಂದರೆ ಇಲ್ಲಿ ಮತ್ತು ಒಂದು ಇಲ್ಲರಿ, ಮತ್ತು ಜ್ಞಾನಿಗಳು ಅಷ್ಟೆಲ್ಲ ಮಠದಾಗ ಇಟ್ಕೊಂಡಿರ್ತಾರೆ, ಅವ್ರ ಜ್ಞಾನಿಗಳು ಅಲ್ಲೇನ್ರಿ ಅಂತ ಹಂಗೂ ಹೋಗಂಗಿಲ್ಲ ಇಲ್ಲಿ. ಯಾಕಂದರೆ ಅಲ್ಲಿದ್ದಂಥ ಜ್ಞಾನಿ ಯಾರು ಭಕ್ತರು ಕೊಡ್ತಾರೆ ಅದನ್ನು ಸ್ವೀಕಾರ ಮಾಡಿರ್ತಾನೆ. ಬಟ್ ಅದ್ರ ಮೇಲೆ ಅಪೇಕ್ಷೆ ಇರದೇ ಇದ್ದಾಗ ಜ್ಞಾನಿನೇ. ಮತ್ತು ಅಲ್ಲಿದ್ದವ್ರೇನು ಜ್ಞಾನಿಗಳು ಅಲ್ಲ ಅನ್ನಂಗಿಲ್ಲ, ಕಡಕಿದ್ದವ್ರು ಜ್ಞಾನಿಗಳು ಅಂತ ಹೇಳಂಗಿಲ್ಲ, ಏನಿಲ್ಲ. ಎಲ್ಲ ಥರದಾಗೂ ಜ್ಞಾನಿಗಳು ಇರ್ತಾರೆ. ಅವ್ರವ್ರ ಮನಸ್ಸಿನಲ್ಲಿ ಬಿಟ್ಕೊಂಡಿರುವಂಥದ್ದು ಭಾಳ ಮುಖ್ಯ ಆಗಿರ್ತದೆ. ಆದರೂ ಶಿಷ್ಯನ ಮೇಲೆ ಯಾವ ಅಪೇಕ್ಷೆ ಮಾಡಿಕೊಡ್ದು, ಯಾರು ಗುರು ಆದಂಥದ್ದು ಈತ ಇಷ್ಟೇ ಕೊಡಬೇಕು ಅಷ್ಟೇ. ಶಿಷ್ಯನಲ್ಲಿ ಒಂದು ಅಪೇಕ್ಷೆ ಮಾಡಿಬಿಟ್ಟು ಗುರು ಹೇಳುವಂಥದ್ದಲ್ಲ, ತಗೊಳ್ಳುವಂಥದ್ದಲ್ಲ, ಕೊಡುವಂಥ ಕೈ ಒಡ್ಡುವಂಥದ್ದು ಗುರುವಿನ ಕೆಲಸ ಅಲ್ಲ. ಏನು ಬರೀ ಜ್ಞಾನದಾಸ ಕೊಡುವಂಥದ್ದು ಅಷ್ಟೇ ಹೊರತಾಗಿ ಗುರುವಿನ ಕೆಲಸ ಇವಲ್ಲ ಅಂತ ಹೇಳುವಂಥದ್ದು ಕೆಲವು ವಿಚಾರದಲ್ಲಿ. ಮತ್ತು ಇಲ್ಲಿ ಕೂಡ ಹೇಳ್ತಾರೆ, ಈ ರೀತಿ ಈ ಇಹದಲ್ಲಿರುವಂಥ ಭೋಗಾದಿ ಸಂಪತ್ತುಗಳು ಕೂಡ ಇವೇನಾಗ್ತದ, ಪರಲೋಕದ್ದು ಇದ್ರದ್ದು ಏನಾರು ಅಪೇಕ್ಷೆ ಇದ್ದರೂ ಕೂಡ ಇದು ಕೂಡ ನಿರ್ಗುಣ, ನಿನ್ನ ಸ್ವಸ್ವರೂಪ ಜ್ಞಾನಕ್ಕೆ, ನಿರ್ಗುಣ ಯೋಗಕ್ಕೆ ವಿಘ್ನಗಳು ಮಾಡ್ತಾವ. ಅದರಿಂದ ಇವುಗಳು ಏನಂತವ, ನಿನ್ನಲ್ಲೇ ಇವು ಬರುವಂಥ ಭಾವಗಳು ಜ್ಞಾನ ವಿಕೃತಿಗಳು ಅಂತ ಹೇಳಿಸ್ಕೊಳ್ತಾವೆ. ಅದಕ್ಕಿದು ಕ್ರಮಶಾಸ್ತ್ರ ಎಲ್ಲೆಲ್ಲಿ ಹೆಂಗೆ ಬರ್ತದೆ ಹಂಗಂಗೆ ಬಿಡಿಸ್ಕೊಂತ ಹೋಗ್ತಾರೆ ಮಹಾತ್ಮರು. ಯಾವ ರೀತಿ ಅಂತಂದ್ರೆ ಇವಕ್ಕೆ ಈ ಒಂದು ವಿಚಾರಗಳು ಬರ್ತಾವೆ. ಅದಕ್ಕೆ ಎಲ್ಲ ತ್ಯಾಗ ಮಾಡುವಂಥದ್ದು, ಜಗತ್ತಿನಲ್ಲಿರುವಂಥ ಭೋಗದಿಗಳನ್ನು ತುಣದಂತೆ ಕಾಣುವಂಥದ್ದು ಭಾಳ ಮುಖ್ಯವಾಗಿರ್ತದೆ. ಅದನ್ನು ಬಯಸುವಂಥದ್ದಲ್ಲ. ಯಾವಾಗ ಇವನ್ನೆಲ್ಲ ಬಿಟ್ಟುಗೊತ್ತಿದೆ ಆವಾಗ ನೀ ಅಂಥ ಒಂದು ಸ್ವರೂಪದ ಆನಂದವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇವೇನಾರು ಒಂದು ಚೂರು ಹಿಡ್ಕೊಂಡ್ರೆ ಅದ್ರ ಹತ್ರ ನಿನ್ನ ಹೋಗೋಕ್ಕಾಗಂಗಿಲ್ಲ. ಅದಕ್ಕೆ ಇವನ್ನೆಲ್ಲದರಿಂದ ದೂರ ಇರ್ತಾನೆ ಯೋಗಿ. ಈ ರೀತಿಯಾಗಿ ವಿಘ್ನಗಳು ಬಂದರೂ ಕೂಡ ಇವು ಈ ರೀತಿ ಬರ್ತಾವೆ ನೋಡು, ತಿಳ್ಕೋ ಅಂತ ಹೇಳ್ತಾರೆ. ಈಗ ಜ್ಞೇಯ ವಿಕೃತಿ ಇದು ಹೇಳ್ತಾರೆ. ಜ್ಞೇಯ ವಿಕೃತಿದು ಇದನ್ನು ನೋಡೋಣ, ಮುಂದೆ ಟೈಮ್ ಆಗಿಬಿಟ್ಟದ. ಈ ಮೂರದ್ರಾಗ ಅವರು ಹೇಳ್ತಾ ಇದ್ದಾರೆ. ಒಂದು ಏನು ಹೇಳಿದ್ರಪ್ಪ ಅಂತಂದ್ರೆ, ಕೆಲವು ವಿಷಯಗಳನ್ನು
ಹೇಳಿದ್ರು. ಜ್ಞಾತೃ ವಿಕೃತಿ ಬಗ್ಗೆ ಹೇಳಿದರು, ಮತ್ತು ಜ್ಞಾನ ವಿಕೃತಿ ಬಗ್ಗೆ ಹೇಳಿದರು. ನಾಳೆಗೆ ಜ್ಞೇಯ ವಿಕೃತಿ ಅನ್ನುವಂಥದ್ದು ಏನ್ರಿ ಅದು ಹೆಂಗಿರ್ತದ? ಇವೆಲ್ಲ ನಮಗೆ ಬರುವಂಥ ವಿಘ್ನಗಳು. ಅಭ್ಯಾಸ ಮಾಡಬೇಕಾದಾಗ ಇವೆಲ್ಲ ಬರ್ತಾವೆ. ಆದರೆ ಮತ್ತು ಇವು ಬಂದಂಥವನ್ನ ಹೆಂಗೆ ನಾವು ನಿವೃತ್ತಿ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಮುಂದೆ ಹೇಳ್ತಾರೆ ನಿಜಗೊಂಡ್ರು. ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ. ಅಂತಹ ಒಂದು ನಿಜಗೊಂಡ್ರು ರಾಜ್ಯವನ್ನು ತ್ಯಾಗ ಮಾಡಿದ್ರು ಅವರು. ಯಾಕಂದರೆ ಎಲ್ಲವನ್ನ ಬಿಟ್ಕೊಂಡ್ರು. ಹಂಗಾದಾಗ ಮಾತ್ರ ನಮ್ಗೆ ಇಂಥ ಬಿಟ್ಕೋಬೇಕಂತಾರೆ. ಮತ್ತು ನಾವೆಲ್ಲ ಹಿಂಗೆ ಬಿಟ್ಕೊಂಡು ಹೋಗ್ಬೇಕಂತ ಅಂತೂ ಹೇಳಿಲ್ಲ ಅವರು. ಎಲ್ಲಿ ಹಿಡ್ಕೊಂಡಿವಿ ಅಲ್ಲಿ ಬಿಟ್ಕೊಳ್ರಿ ಅಂತ ನಮ್ಗೆ ಅದು ಕೂಡ ಹೇಳ್ತಾರೆ ಅವರು. ಕಿವಿ ಮಾತು ಹೇಳ್ತಾರೆ ನಮ್ಗೆ. ನೋಡೋಣ ಮುಂದೆ ನ್ಯಾಯ ವಿಕೃತಿ ಬಗ್ಗೆ ನಾವು ನಾಳೆ ನೋಡೋಣ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.